ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ಸಭಾಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. 7ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಈಗ 8ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಯುಧಿಷ್ಠಿರನು ನಾರದರಿಂದ ಅನೇಕ ಪ್ರಕಾರದ ಉಪದೇಶಗಳನ್ನು ಹೊಂದಿದ ನಂತರ ಆ ಸಭೆ ತನ್ನ ಮೈನಿಂದ ನಿರ್ಮಿತವಾದಂಥ ಸಭೆ ತುಂಬ ಅತ್ಯದ್ಭುತವಾಗಿ ಬಂದಿರುತ್ತೆ. ಅದಕ್ಕೆ ಈ ಥರ ಸಭೆ ನೀವು ಎಲ್ಲೆಲ್ಲೋ ಎಲ್ಲ ಲೋಕಗಳು ಸುತ್ತಾಡಿ ಬರ್ತಾ ಇರ್ತೀರಲ್ಲ, ಮತ್ತು ನೀವು ಈ ಥರ ಎಲ್ಲೆಲ್ಲಿ ಯಾವ್ಯಾವ ಲೋಕದಲ್ಲಿ ಎಂಥ ಸಭೆ ಇದೆ ಅದರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿ ಅಂದರೆ, ಫಸ್ಟು ಇಂದ್ರನ ಸಭೆ ಬಗ್ಗೆ ಎಲ್ಲ ವರ್ಣನೆ ಕೊಟ್ಟರು. ಈಗ ಯಮಧರ್ಮರಾಜನ ಸಭೆ ನರಕದಲ್ಲಿ, ವೈವಸ್ವತ ಅಂತಾರೆ ಯಮಧರ್ಮರಾಜನನ್ನು. ಯುಧಿಷ್ಠಿರ, ಇನ್ನೂ ವಿಶ್ವಕರ್ಮ ನಿರ್ಮಿತವಾದ ಯಮನ ಸಭಾ ಮಂದಿರದ ಸೊಬಗನ್ನು ವರ್ಣಿಸುವೆನು. ಪುಟಕ್ಕೆ ಹಾಕಿದ ಚಿನ್ನದಂತೆ ತಲತಳಿಸುವ ಆ ಸಭಾಮಂದಿರದ ಸುತ್ತಳೆಯು 100 ಯೋಜನೆಗಳಿಗಿಂತಲೂ ಹೆಚ್ಚಾಗಿದೆ. 100 ಯೋಜನೆಗಳಂದರೆ ಸುಮಾರು 130 ಕಿಲೋಮೀಟ್ರ್. 1300 ಕಿಲೋಮೀಟ್ರ್ ಹೆಚ್ಚು ಕಡಿಮೆ. 1800 ಕಿಲೋಮೀಟ್ರಿಂದ 1300 ಕಿಲೋಮೀಟ್ರ್. ಅಷ್ಟು ದೊಡ್ಡದಾಗಿರ್ತಾವೆ ಅವ್ರ ಸಭಾಗಳು. ಯಾಕಂದರೆ ಪಾಪಿಗಳು ಜಾಸ್ತಿ ಇರ್ತಾರೆ, ಅದಕ್ಕೆ ಸೈಜ್ ದೊಡ್ಡದಾಗಿದೆ. ಸೂರ್ಯನಂತೆ ತನ್ನ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಸಭೆಯಲ್ಲಿ ಯಾರಿಗೆ ಏನೇನು ಬೇಕೋ ಅವೆಲ್ಲವೂ ಸಿದ್ಧವಾಗಿರುವುದು. ಆ ಸಭೆಯು ತಾನಿಚ್ಛಿಸುವ ರೂಪವನ್ನು ಪಡೆದುಕೊಳ್ಳಬಹುದು. ಮೇಲಾಗಿ ಆ ಸಭೆಯು ಸಮ ವಾತಾವರಣದಿಂದ ಕೂಡಿರುತ್ತದೆ. ಅಲ್ಲಿ ಕುಳಿತವರಿಗೆ ಹೆಚ್ಚು ಚಳಿಯೂ ಆಗುವುದಿಲ್ಲ, ಹೆಚ್ಚು ಶೆಕೆಯೂ ಆಗುವುದಿಲ್ಲ. ಅಂದರೆ ಅಲ್ಲಿರೋ ಪರ್ಮನೆಂಟ್ ರೆಸಿಡೆನ್ಸಿಗೆ, ಪಾಪಗಳು ಮಾಡಿ ಹೋಗಿರೋರಿಗೆ ಬೇರೆ ಸೆಕ್ಷನ್ ಇರುತ್ತೆ. ಹೃದಯಾನಂದಕರವಾದ ವಾತಾವರಣವಿರುತ್ತದೆ. ಅಲ್ಲಿ ಆಶ್ರಯವನ್ನು ಪಡೆದಿರುವವರಿಗೆ ದುಃಖವಿರುವುದಿಲ್ಲ. ಅಟ್ಲೀಸ್ಟ್ ಒಳ್ಳೆ ಪುಣ್ಯಕರ್ಮಗಳು ಮಾಡಿಕೊಂಡು ಯಮಧರ್ಮರಾಜನಲ್ಲಿ ಅಲ್ಲಾದರೂ ಜಾಬ್ ಸಿಕ್ಕಿದರೆ ಸೇಫ್ಟಿ ಆಗಿರುತ್ತೆ. ಯಮಧರ್ಮರಾಜನ ಯಮದೂತರು ಇರ್ತಾರಲ್ಲ, ಯಮದೂತರು ಕೂಡ ಒಳ್ಳೆ ಸುಖಗಳಿರುತ್ತೆ. ಅಲ್ಲಿ ಮುಪ್ಪಿನ ಭಯವಿಲ್ಲ. ಅವರೇ ಸಾಯಿಸೋರು, ಅವರಿಗೆ ಇನ್ನು ಸಾವಿನ ಭಯಲ್ಲಿರುತ್ತೆ. ಅವರಿಂದ ಎಲ್ಲರಿಗೂ ಭಯ ಇರುತ್ತೆ ಪ್ರಪಂಚದಲ್ಲಿ. ಹಸಿವು ಬಾಯಾರಿಕೆಗಳುಂಟಾಗುವುದಿಲ್ಲ, ಅವ್ರಿಗೂ ಹಸಿವು ಬಾಯಾರಿಕೆ ಇರುವುದಿಲ್ಲ. ದೇವತೆಗಳೇ ಅವರೆಲ್ಲ. ಮನಸ್ಸಿಗೆ ಹಿತವಲ್ಲದ ಯಾವುದೊಂದು ಕಾರ್ಯವೂ ಅಲ್ಲಿ ನಡೆಯುವುದಿಲ್ಲ. ಕೆಟ್ಟ ಕೆಲಸಗಳು ನಡೆಯುವುದಿಲ್ಲ. ಅಲ್ಲಿ ತಪ್ಪು ಮಾಡೋಷ್ಟು ಧೈರ್ಯ ಯಾರಿಗಿರುತ್ತೆ? ಪಕ್ಕದಲ್ಲೇ ಎಕ್ಸಾಂಪಲ್ ಕಾಣಿಸ್ತಾ ಇರುತ್ತೆ, ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ. ಅಲ್ಲಿ ಯಾರು ತಪ್ಪು ಮಾಡೋಕ್ಕೆ ಹೋಗಲ್ಲ. ಏನೋ ಸಿನಿಮಾಗಳಲ್ಲಿ ತಪ್ಪು ಕೆಲಸಗಳು ಮಾಡಿಸ್ಬಿಡ್ತಾರೆ ಅನ್ಕೋ, ಯಮಧರ್ಮರಾಜನ ಕೈಯಲ್ಲಿ ಕೂಡ ತಪ್ಪು ಕೆಲಸ ಮಾಡಿಸ್ತಾರೆ. ಅಲ್ಲಿ ಯಾರು ತಪ್ಪು ಮಾಡೋಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಕುಳಿತವರಿಗೆ ಯಾವ ವಿಧವಾದ ದುಷ್ಟ ಯೋಚನೆಯೂ ಉಂಟಾಗುವುದಿಲ್ಲ. ದೇವಮಾನವರು ಇಚ್ಛಿಸಬಹುದಾದ ಸಕಲ ವಸ್ತುಗಳು ಅಲ್ಲಿ ಸರ್ವದಾ ಸಿದ್ಧವಾಗಿರುತ್ತವೆ. ಸುಖ ಸಾಧಕಗಳಾದ ಸಕಲ ವಸ್ತುಗಳು, ಅನೇಕ ವಿಧವಾದ ಸ್ವಾದು ಭಕ್ಷ್ಯಗಳು, ಭೋಜ್ಯ ಪಾನೀಯಗಳು, ಲೇಹ್ಯ ಚೋಷಗಳು ಸಿದ್ಧವಾಗಿರುತ್ತವೆ. ಅಲ್ಲಿರುವ ಹೂವಿನ ಮಾಲೆಗಳು ಅತ್ಯಮೋಘವಾದ ಸುಗಂಧವನ್ನು ಹೊರಸೂಸುತ್ತವೆ. ಆ ಸಭಾಭವನದ ಸುತ್ತಲೂ ಇರುವ ವೃಕ್ಷಗಳು ಆಶ್ರಯ ಪಡೆಯುವವರೆಗೆ ಕೇಳಿದ ಪದಾರ್ಥಗಳನ್ನು ಕೊಡಲು ಸಮರ್ಥವಾಗಿವೆ. ಅವರ ಉಪಯೋಗಕ್ಕಾಗಿ ನಿರ್ಮಲವಾದ ಉಷ್ಣ ಶೀತೋದಕಗಳು ಸದಾ ಸಿದ್ಧವಾಗಿರುವವು. ಫೌಂಟೇನ್ಸ್, ಸ್ವಿಮ್ಮಿಂಗ್ ಪೂಲ್ ಥರ. ಆ ಸಭಾಮಂದಿರದಲ್ಲಿ ಶುದ್ಧಾತ್ಮರಾದ ಅನೇಕ ಸಹಸ್ರ ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಸದಾ ಕಾಲದಲ್ಲಿ ಉಪಸ್ಥಿತರಾಗಿದ್ದು ವಿವಸ್ವಂತನ ಮಗನಾದ ಯಮರಾಜನ ಸೇವೆಯನ್ನು ಮಾಡುತ್ತಾರೆ. ಅವರಲ್ಲಿ ಸುಪ್ರಸಿದ್ಧರಾದ ಕೆಲವರು ನಾಮಧೇಯಗಳನ್ನು ಹೇಳುವೆನು ಕೇಳು ಯುಧಿಷ್ಠಿರ. ಅವರ ನಾಮಗಳು ಉಚ್ಚಾರಣೆಯು ಮತ್ತು ಶ್ರವಣವು ಪಾಪಹಾರಿಯಾದದ್ದು. ಯಯಾತಿ, ನಹುಷ, ಪುರು, ಮಾಂದಾತ ಎಲ್ಲ ಪುಣ್ಯಾತ್ಮರೆಲ್ಲ ಅಲ್ಲಿ ಸೇರುತ್ತಾರೆ. ಸೋಮಕ, ನೃಗ, ತ್ರಸದಸ್ಯು, ಕೃತವೀರ್ಯ, ಶ್ರುತಶ್ರವಸ, ಅರಿಷ್ಟನೇಮಿ,
ಸಿದ್ಧ, ಕೃತವೇಗ, ಕೃತಿ, ನಿಮಿ ಚಕ್ರವರ್ತಿ, ಪ್ರತರ್ಧನ, ಶಿಬಿ ಚಕ್ರವರ್ತಿ, ಮತ್ಸ್ಯ, ಪೃಥುಲಾಕ್ಷ, ಬೃಹದ್ರಥ, ವಾರ್ತ, ಮರುತ್ತ, ಕುಶಿಕ, ಸಾಂಕಾಶ್ಯ, ಸಾಂಕೃತಿ, ಧ್ರುವ, ಚತುರಶ್ವ, ಸದಶ್ವೋರ್ಮಿ, ಕಾರ್ತವೀರ್ಯ, ಭರತ, ಸುರಥ, ಸುನೀತ, ನಿಷಟ, ನಲ ಮಹಾರಾಜ್, ದಿವ್ಯೋದಾಸ, ಸಮನಸ, ಅಂಬರೀಷ, ಭಗೀರಥ, ವ್ಯಶ್ವ, ಸದಶ್ವ, ವದ್ಯಶ್ವ, ಪೃಥುವೇಗ, ಪೃಥುಶ್ರವಸ, ಪೃಷದಶ್ವ, ವಸುಮನಸ, ಕ್ಷುಪ, ಋಷದ್ರು, ವೈಶಸೇನ, ಪುರುಕುತ್ಸ, ಆರ್ಷ್ಟಿಶೇನ, ದಿಲೀಪ, ಉಶೀನರ, ಔಶೀನರಿ, ಪುಂಡರೀಕ, ಶರ್ಯಾತಿ, ಶರಭ, ಸುಚಿ, ಅಂಗ, ಅರಿಷ್ಟ, ವೇನ, ದುಷ್ಯಂತ, ಸೃಂಜಯ, ಜಯ, ಭಾಂಗಾಸುರಿ, ಸುನೀತ, ನಿಷದ, ವಹೀನರ, ಕರಂದಮ, ಬಾಹ್ಲಿಕ, ಸುದ್ಯುಮ, ಮಧು, ಐಲ, ಮರುತ್ತ, ಕಪೋತ್ತರೋಮ, ತೃಣಕ, ಸಹದೇವ, ಅರ್ಜುನ, ವ್ಯಶ್ವ, ಸಾಶ್ವ, ಕೃಶಾಶ್ವ, ಶಶಬಿಂದು, ದಶರಥ, ಕಕುತ್ಸ್ಯ, ಪ್ರವರ್ಧನ, ಅಲರ್ಕ, ಕಕ್ಷಸೇನ, ಗಯ, ಗೌರಾಶ್ವ, ವೈನ್ಯ, ವಾರಿಸೇನ, ಪುರುಜಿತ್, ಜನಮೇಜಯ, ಪರಶುರಾಮ, ನಾಭಾಗ, ಸಗರ, ಭೂರಿದ್ಯುಮ್ನು, ಮಹಾಶ್ವ, ಪೃತಾಶ್ವ, ಜನಕ, ಬ್ರಹ್ಮದತ್ತ, ತ್ರಿಗರ್ತ, ಉಪರಿಚರ, ಇಂದ್ರದ್ಯುಮ್ನ, ಭೀಮಜಾನು, ಗೌರಪೃಷ್ಠ, ಅನಗ, ಲಯ, ಪದ್ಮ, ಮುಚುಕುಂದ, ಪ್ರಸೇನಜಿತ್, ಅರಿಷ್ಟನೇಮಿ, ಪೃಥುಲಾಶ್ವ, ಅಷ್ಟಕ, ಮತ್ಸ್ಯ, ನೀಪ, ಗಯವಂಶಗಳ 100 ರಾಜರು, ಧೃತರಾಷ್ಟ್ರರೆಂಬ ಹೆಸರಿನ 100 ಮಂದಿ ಅರಸರು, ಧೃತರಾಷ್ಟ್ರ ಎಂಬ ಹೆಸರಿನಿಂದ ಕೂಡ ಜನಮೇಜಯರೆಂಬ ಹೆಸರಿನ 80 ರಾಜರು, ಬ್ರಹ್ಮದತ್ತ ಎಂಬ ಹೆಸರಿನ 100 ರಾಜರು, ವೀರಿ ಮತ್ತು ಈರಿ ಎಂಬ ಹೆಸರಿನ 100 ರಾಜರು, ಭೀಷ್ಮರೆಂಬ ಹೆಸರಿನ 200 ರಾಜರು, ಭೀಮ ಎಂಬ ಹೆಸರಿನ 100 ರಾಜರು, ಪ್ರತಿವಿಂಧ್ಯ ಎಂಬ ಹೆಸರಿನ 100 ರಾಜರು, 100 ನಾಗರಾಜರು, 100 ಹಯವಂಶ ರಾಜರು, 100 ಪಾಲಾಶಾಧಿಪತಿಗಳು, 100 ಕಾಶಕುಶಾಧಿಪತಿಗಳು, ರಾಜಾದಿರಾಜನಾದ ಶಾಂತನು ಮತ್ತು ನಿಮ್ಮ ತಂದೆಯಾದ ಪಾಂಡುರಾಜ, ಉಷಂಗವ, ಶತರಥ, ದೇವರಾಜ, ಜಯದ್ರಥ, ಮಂತ್ರಿ ಸಮೇತನಾದ ವೃಷದರ್ಭ, ಶಶಬಿಂದು ಎಂಬ ಹೆಸರಿನ 1000 ರಾಜರು. ಇವರೇ ಅಲ್ಲದೆ ಅಶ್ವಮೇಧ ಯಾಗಗಳನ್ನು ಮಾಡಿ 1000 ಮಂದಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳನ್ನು ವಿತರಣೆ ಮಾಡಿದ 100 ರಾಜರು ಆ ಸಭೆಯಲ್ಲಿ ಉಪವಿಷ್ಟರಾಗಿ ವೈವಸ್ವತನನ್ನು ಆರಾಧನೆ ಮಾಡುತ್ತಾರೆ. ಅಗಸ್ತ್ಯ, ಮತಂಗ, ಕಾಲ, ಮೃತ್ಯು, ಯಜ್ಞಕರ್ತರು, ಸಿದ್ಧರು, ಯೋಗಿಗಳು, ಪಿತೃದೇವತೆಗಳು, ಮುಖ್ಯರಾದ ಅಗ್ನಿಶ್ವಾತ್ತರು, ಘೇಣಪರು, ಊಷ್ಮಪರು, ಸ್ವಧಾವಂತರು, ಬರ್ಹಿಷದರು ಮತ್ತು ಇತರ ಮೂರ್ತಿಮಂತರಾದ ಪಿತೃದೇವತೆಗಳು ಸದಾ ಯಮನ ಸೇವೆ ಮಾಡುತ್ತಿರುತ್ತಾರೆ. ಕಾಲಚಕ್ರ, ಸಂವತ್ಸರಾದಿ ಕಾಲ ವಿಭಾಗಗಳಿಗೆ ಅಭಿಮಾನಿ ದೇವತೆ, ಹವ್ಯವಾಹನ, ಬಹು ಕಷ್ಟ ಸಾಧ್ಯವಾದ ಕಾರ್ಯಗಳನ್ನು ಮಾಡಿದ ಮಾನವರು, ದಕ್ಷಿಣಾಯನದಲ್ಲಿ ಮರಣ ಹೊಂದಿರುವವರು, ಚರಾಚರ ಪ್ರಾಣಿಗಳ ವಯಸ್ಸಿನ ಗಣನೆಯಲ್ಲಿ ನಿಯುಕ್ತರಾದ ಯಮಕಿಂಕರರು, ಶಿಂಶುಪ, ಪಲಾಶ, ಕಾಶ, ಕುಶ ಇವುಗಳ ಅಧಿದೇವತೆಗಳು ಇವರೆಲ್ಲರೂ ಯಮನ ಸಭೆಯಲ್ಲಿ ಉಪವಿಷ್ಟರಾಗಿ ಅವನನ್ನು ಆರಾಧಿಸುತ್ತಾರೆ. ಪಿತೃರಾಜನಾದ ಯಮನ ಸಭಾಮಂದಿರದಲ್ಲಿ ಇನ್ನೂ ಅನೇಕ ಸಹಸ್ರ ಸಭಾಸದರಿದ್ದಾರೆ. ಆದರೆ ಅವರೆಲ್ಲರ ಹೆಸರುಗಳನ್ನು ಅಥವಾ ಅವರು ಮಾಡಿರುವ ಕಾರ್ಯಗಳನ್ನು ವರ್ಣಿಸಲು ನನಗೂ ಸಾಧ್ಯವಿಲ್ಲ. ಯುಧಿಷ್ಠಿರ, ವಿಶಾಲವಾದ ಆ ಸಭಾಮಂದಿರವು ಒಡೆಯನಾದ ಯಮದೇವನ ಇಚ್ಛೆಯನ್ನೇ ಅನುಸರಿಸಿ ಎಲ್ಲಿ ಬೇಕಾದರೂ ಹೋಗಬಲ್ಲದು. ಅಷ್ಟು ದೊಡ್ಡ ಸಭಾಮಂಟಪ ಕೂಡ ಒಂದು ಸ್ಪೇಸ್ ವಿಮಾನ ಇದ್ದಂಗೆ. ಆ ಯಮಲೋಕನ ತಗೊಂಡವ್ರು ಎಲ್ಲಿ ಬೇಕಾದರೂ ಸುತ್ತಾಡ್ಕೊಂಡು ಹೋಗ್ಬೋದು ಮೇಲ್ಗಡೆ.
ಸಭೆಯ ಸ್ವಪ್ರಕಾಶದಿಂದ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವುದು. ಪುಣ್ಯ ಕಾರ್ಯಗಳನ್ನು ಮಾಡಿ ಪರಿಶುದ್ಧರಾದ, ಉಗ್ರ ತಪಸ್ಸುಗಳನ್ನು ಮಾಡಿರುವ, ಸತ್ಯವ್ರತರಾದ, ಶಾಂತರಾದ, ಸುವ್ರತರಾದ ಸನ್ಯಾಸಿಗಳು ಆ ಸಭೆಯಲ್ಲಿ ಯಮನ ಸೇವೆಯನ್ನು ಮಾಡುತ್ತಿರುತ್ತಾರೆ. ಅವರು ತೇಜೋಪುಂಜಯುಕ್ತವಾದ ಶರೀರಗಳಿಂದಲೂ ಶುಭ್ರವಾದ ವಸ್ತ್ರಗಳಿಂದಲೂ ಶೋಭಿಸುತ್ತಾ ಅಂಗದಗಳನ್ನು ಧರಿಸಿದವರಾಗಿಯೂ ಜಾಜ್ವಲ್ಯಮಾನವಾದ ಕರ್ಣಕುಂಡಲಗಳನ್ನು ಧರಿಸಿದವರಾಗಿಯೂ ತಾವು ಮಾಡಿದ ಪುಣ್ಯಕರ್ಮಗಳ ಲಾಂಛನಗಳನ್ನು ಹೊಂದಿದವರಾಗಿಯೂ ಇರುತ್ತಾರೆ. ಗಂಧರ್ವಾಪ್ಸರೆಯರು ಆ ಸಭಾಮಂದಿರದಲ್ಲಿ ಸುತ್ತಲೂ ನೆರೆದು ಹಾಡುಗಾರಿಕೆಯಿಂದಲೂ ವೀಣಾದಿ ವಾದ್ಯ ವಿಶೇಷಗಳಿಂದಲೂ ಹಾಸ್ಯ ನೃತ್ಯಗಳಿಂದಲೂ ಯಮದೇವನನ್ನು ತೃಪ್ತಿಪಡಿಸುತ್ತಾರೆ. ದೇವ ಪರಿಮಳವೂ ಸುಮಧುರ ಗಾನವೂ ದೇವಸುಮ ಮಾಳೆಗಳು ಆ ಸಭಾಭವನಕ್ಕೆ ಅಪರಿಮಿತವಾದ ಸೊಬಗನ್ನು ಕೊಡುತ್ತವೆ. ಸುಂದರವಾದ ರೂಪಗಳನ್ನು ಧರಿಸಿರುವ ಜಿತೇಂದ್ರಿಯರಾದ ಕೋಟ್ಯಾನುಕೋಟಿ ಧರ್ಮಾತ್ಮರು ಅನುದಿನವೂ ಯಮಧರ್ಮನ ಉಪಾಸನೆಯನ್ನು ಮಾಡುತ್ತಿರುತ್ತಾರೆ. ಪಿತೃರಾಜನಾದ ಯಮಧರ್ಮನು ಸಭೆಯು ಇಂತಹ ವಿಶಿಷ್ಟವಾದ ಸೌಂದರ್ಯದಿಂದ ಕೂಡಿರುವುದು. ಮುಂದೆ ನಾನು ವರುಣನ ಪುಷ್ಕರ ಮಾಲಿನಿ ಸಭೆಯ ಸೊಬಗನ್ನು ವರ್ಣಿಸುವೆನು, ಕೇಳು ಯುಧಿಷ್ಠಿರ. ವರ್ಣನ ಸಭೆಗೆ ವರುಣದೇವನು. ಪಾರೀಕ್ಷಿತ, ವರುಣದೇವನ ಸಭೆಗೂ ಪುಷ್ಕರ ಮಾಲಿನಿ ಎಂದೇ ಹೆಸರು. ನಾರದರು ವರುಣನ ಸಭೆಯ ಸೊಬಗನ್ನು ವರ್ಣಿಸಲು ಮೊದಲಿಟ್ಟರು. ಯುಧಿಷ್ಠಿರ, ವರುಣನ ಸಭೆಯ ಸೊಬಗನ್ನು ಏನೆಂದು ವರ್ಣಿಸಲಿ? ಕಾಂತಿಯಲ್ಲಿ ಅದಕ್ಕೆ ಸಮಾನವಾದ ಸಭೆಯು ಮತ್ತೊಂದಿಲ್ಲವೆಂದೇ ಹೇಳಬಹುದು. ಯಮನ ಸಭೆಯಂತೆಯೇ ಅದರ ಉದ್ದ, ಅಗಲ ಮತ್ತು ಎತ್ತರಗಳಿವೆ. ಅದನ್ನು ದೇವಶಿಲ್ಪಿಯಾದ ವಿಶ್ವಕರ್ಮನೇ ನಿರ್ಮಾಣ ಮಾಡಿರುವನು. ಅದರ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಆ ಮಹಾಸಭೆಯನ್ನು ವಿಶ್ವಕರ್ಮನು ನೀರಿನೊಳಗೆ ನಿರ್ಮಿಸಿದ್ದಾನೆ. ಆ ಸಭಾಮಂದಿರದ ಸುತ್ತಲೂ ನವರತ್ನಗಳಿಂದ ನಿರ್ಮಿತವಾದ ಫಲಪುಷ್ಪಭರಿತವಾದ ದೇವವೃಕ್ಷಗಳಿವೆ. ನೀಲಿ, ಹಳದಿ, ಕಪ್ಪು, ಬಿಳುಪು ಮತ್ತು ಕೆಂಪು ಬಣ್ಣಗಳಿಂದ ಪರಿಶೋಭಿಸುತ್ತಿರುವ ಲತಾಗುಲ್ಮಗಳು ಆ ಮಂದಿರದ ಸುತ್ತಲೂ ಇವೆ. ಆ ಲತಾಕುಂಜಗಳಲ್ಲಿ ಸಾವಿರಾರು ಜಾತಿಗಳ ನಾನಾ ವಿಧವಾದ ಪಕ್ಷಿಗಳು ವಾಸ ಮಾಡುತ್ತಿದ್ದು ಸರ್ವಕಾಲಗಳಲ್ಲಿಯೂ ಇಂಪಾದ ಧ್ವನಿಗಳನ್ನು ಮಾಡುತ್ತಿರುತ್ತವೆ. ಅಲ್ಲಿಯೇ ವಾತಾವರಣವು ಸಮಶೀತೋಷ್ಣಗಳಿಂದ ಕೂಡಿರುವುದಲ್ಲದೆ ಹೆಚ್ಚು ಚಳಿನೂ ಆಗೋದಿಲ್ಲ, ಹೆಚ್ಚು ಬಿಸಿಲು ಆಗೋದಿಲ್ಲ. ಮುಂಚೆ ಬೆಂಗಳೂರು ಹಂಗಿತ್ತು, ಈಗ ಬೆಂಗಳೂರಲ್ಲೂ ಬಿಸಿ ಜಾಸ್ತಿ ಆಗಿಬಿಡ್ತಾ ಇದೆ. ಹೆಚ್ಚು ಆಹ್ಲಾದಕರವೂ ಆಗಿರುವುದು. ಶ್ವೇತವರ್ಣದ ಆ ಭವ್ಯ ಭವನದಲ್ಲಿ ನೂರಾರು ಸುಂದರವಾದ ಕೊಠಡಿಗಳು, ಆ ಕೊಠಡಿಗಳಲ್ಲಿ ಸುಂದರವಾದ ದಿವ್ಯಾಸನಗಳು ಇವೆ. ಸಭಾಮಂದಿರದ ನಡುಭಾಗದಲ್ಲಿರುವ ರತ್ನ ಸಿಂಹಾಸನದಲ್ಲಿ ವರುಣನ ದಿವ್ಯಾಂಬರಧರನಾಗಿ ದಿವ್ಯಾಭರಣಗಳನ್ನು ಧರಿಸಿ ವಾರುಣಿಯ ಸಮೇತನಾಗಿ ಕುಳಿತುಕೊಳ್ಳುತ್ತಾನೆ. ದಿವ್ಯ ಮಾಳೆಗಳನ್ನು ಧರಿಸುವ, ದಿವ್ಯ ಗಂಧಾನುಲೇಪ ಮಾಡಿಕೊಂಡಿರುವ ಆದಿತ್ಯರು ಜಲಾಧಿಪತಿಯಾದ ವರುಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ವಾಸುಕಿ, ತಕ್ಷಕ, ಐರಾವತ, ಕೃಷ್ಣ, ಲೋಹಿತ, ಪದ್ಮ, ಚಿತ್ರ, ಕಂಬಲ, ಅಶ್ವಧರ, ಧೃತರಾಷ್ಟ್ರ, ಬಲಾಹಕ, ಮಣಿಮಂತ, ಕುಂಡಧಾರ, ಕರ್ಕೋಟಕ, ಧನಂಜಯ, ಪಾಣಿಮಂತ, ಪ್ರಹ್ಲಾದ, ಮೂಷಿಕಾದ, ಜನಮೇಜಯ ಮುಂತಾದ ಸರ್ಪರಾಜರು ಫಣಾಮಂಡಲಗಳಿಂದ ವಿಭೂಷಿತರಾಗಿ ಸದಾಕಾಲದಲ್ಲಿಯೂ ವರುಣನ ಸಾನ್ನಿಧ್ಯದಲ್ಲಿರುತ್ತಾರೆ. ವಿರೋಚನನ ಮಗನಾದ ಬಲಿ, ನರಕಾಸುರ, ಪ್ರಹ್ಲಾದ, ವಿಪ್ರಚಿತ್ತಿ, ಕಾಲಕಂಜ ಎಂಬ ರಾಕ್ಷಸರು, ಸುಹನು, ದುರ್ಮುಖನು, ಶಂಕ, ಸುಮನಸ, ಸುಮತಿ, ಘಟೋದರ, ಮಹಾಪಾರ್ಶ, ಕ್ರಥನ, ಪೀಟರ, ವಿಶ್ವರೂಪ, ಸ್ವರೂಪ, ಮಹಾಶಿರಸ, ದಶಗ್ರೀವ, ವಾಲಿ, ಮೇಘವಾನಸ, ದಶಾವರ, ಟಿಟ್ಟಿಬ, ವಿಟಭೂತ, ಸಂಹ್ರಾದ, ಇಂದ್ರತಾಪನ ಇವರೇ ಮೊದಲಾದ ದೈತ್ಯ ದಾನವ ನಾಯಕರು ಕರ್ಣಕುಂಡಲಗಳನ್ನು, ಮಾಳೆಗಳನ್ನು, ದಿವ್ಯಾಂಬರಗಳನ್ನು ಧರಿಸಿದವರಾಗಿ ಪಾಶಾಯುಧನಾದ ವರುಣನ ಸಭಾಮಂದಿರದಲ್ಲಿರುತ್ತಾರೆ. 4 ಸಮುದ್ರಗಳು ಭಾಗೀರಥಿ, ಕಾಲಿಂದಿ, ವಿದಿಶಾ, ವೇಣ, ನರ್ಮದಾ
ಇವೆಲ್ಲ ದೇವಲೋಕದಲ್ಲಿರುವಂಥ ನದಿಗಳು ಭೂಲೋಕದಲ್ಲಿ ಬಂದಿರೋದು. ವೇಗವಾಹಿನಿ, ವಿಪಾಶ, ಶತದ್ರು, ಚಂದ್ರಭಾಗ, ಸರಸ್ವತಿ, ಇರಾವತಿ, ವಿತಸ್ತ, ಸಿಂಧು, ದೇವನದಿ, ಗೋದಾವರಿ, ಕೃಷ್ಣವೇಣಿ, ಕಾವೇರಿ, ಕಿಂಪುನ, ವಿಶಲ್ಯ, ವೈತರಣಿ, ತೃತೀಯ, ಜೈಷ್ಠಿಲ, ಮಹಾನದವೆಂದು ಪ್ರಸಿದ್ಧಿಯಾದ ಶೋಣ, ಮಹಾನದಿ, ಮಹಾನದಿ ಒಡಿಸ್ಸಾ ಹೋಗೋ ದಾರಿಯಲ್ಲಿ ಕೋಸ್ಟಲ್ ಬರುತ್ತೆ. ಎಷ್ಟು ಅಗಲ ಅಂದರೆ ಅಷ್ಟು ಅಗಲ ಇರುತ್ತೆ. ಚರ್ಮನ್ವತಿ, ಪರ್ಣಾಶ, ಸರಿಯು, ವಾರವತ್ಯ, ಲಾಂಗಲಿ, ಕರತೋಯ, ಆತ್ರೇಯಿ, ಲೌಹಿತ್ಯ, ಲಂಗತಿ. ಸಣ್ಣ ಮಕ್ಕಳಿಗೆ ಹೆಸರಿಡಬೇಕಂದ್ರೆ ಮಹಾಭಾರತ ಪುಸ್ತಕ ಇಟ್ಕೊಂಡ್ರೆ ಸಾಕು. ಎಲ್ಲ ಅಕ್ಷರಗಳಲ್ಲೂ ಹೆಂಗಸರು ಗಂಡಸರು ಎಲ್ಲ ಹೆಸರುಗಳು ಹೊಸ ಡಿಫ್ರೆಂಟ್ ಹೆಸರುಗಳು ಸಿಕ್ಬಿಡುತ್ತೆ. ಗೋಮತಿ, ಸಂಧ್ಯಾ, ತ್ರಿಸ್ರೋತಸಿ ಮುಂತಾದ ಅನೇಕ ನದಿಗಳು, ತೀರ್ಥ ತಟಾಕಗಳು, ದಶದಿಕ್ಕುಗಳು, ಭೂಮಿಯು, ಪರ್ವತಗಳು ದಿವ್ಯ ಶರೀರಗಳನ್ನು ಧರಿಸಿ ವರುಣನನ್ನು ಆರಾಧಿಸುತ್ತಿರುತ್ತಾರೆ. ಸಕಲ ಜಲಚರ ಪ್ರಾಣಿಗಳು ವರುಣನ ಸೇವೆಯಲ್ಲಿ ನಿರತವಾಗಿರುತ್ತವೆ. ಗಂಧರ್ವರು, ಅಪ್ಸರೆಯರು ತಮ್ಮ ದಿವ್ಯಗಾನ ನಾಟ್ಯಾದಿಗಳಿಂದ ವರುಣನ ಸೇವೆಯನ್ನು ಮಾಡುತ್ತಾರೆ. ಸುವರ್ಣ ಶೃಂಗಗಳನ್ನು ಧರಿಸಿರುವ ಅನೇಕ ಪರ್ವತಗಳ ಅಧಿದೇವತೆಗಳು ವರುಣನ ಸಭಾಮಂದಿರದಲ್ಲಿ ಕುಳಿತು ಅವನ ಗುಣಕಥನಗಳನ್ನು ಮಾಡುತ್ತಿರುತ್ತಾರೆ. ವರುಣನ ಮಂತ್ರಿಯಾದ ಸುನಾಭನು ಪೌತ್ರ ಸಮೇತನಾಗಿ ಮತ್ತು ಗೋ ಎಂಬ ಪುಷ್ಕರ ತೀರ್ಥ ಸಮೇತನಾಗಿ ಯಾವಾಗಲೂ ವರುಣನ ಆಜ್ಞಾಪಾಲಕನಾಗಿರುತ್ತಾನೆ. ಅವರೆಲ್ಲರೂ ಸಶರೀರರಾಗಿ ಬಂದು ವರುಣನನ್ನು ಆರಾಧಿಸುತ್ತಿರುತ್ತಾರೆ. ಯುಧಿಷ್ಠಿರ, ನಾನು ಲೋಕ ಸಂಚಾರವನ್ನು ಮಾಡುತ್ತಿರುವಾಗ ವರುಣನ ದಿವ್ಯವಾದ ಭವ್ಯ ಮಂದಿರವನ್ನು ನೋಡಿ ಆನಂದಿಸಿದೆನು. ಮುಂದೆ ಕುಬೇರನ ಸಭಾಭವನದ ಸೊಬಗನ್ನು ವರ್ಣಿಸುವೆನು, ಕೇಳು. ಧರ್ಮರಾಜ, ಈಗ ಕುಬೇರನ ಸಭೆಯಲ್ಲಿ ಸೊಬಗನ್ನು ಹೇಳುವನು, ಕೇಳು. ಅತ್ಯಂತ ಜಾಜ್ವಲ್ಯಮಾನವಾಗಿರುವ ಭವನವು 100 ಯೋಜನೆಗಳಷ್ಟು ಉದ್ದವಾಗಿಯೂ ಎಲ್ಲವೂ 1000 ಕಿಲೋಮೀಟರ್ ಅಷ್ಟು ದೊಡ್ಡ ಬಿಲ್ಡಿಂಗ್ಗಳು 70 ಯೋಜನೆಗಳಷ್ಟು ಅಗಲವಾಗಿಯೂ ಇರುವುದು. ಆ ಸಭೆಯನ್ನು ಕುಬೇರನು ತನ್ನ ತಪಪ್ರಭಾವದಿಂದ ನಿರ್ಮಿಸಿರುವನು. ರಮ್ಯವಾದ ಕಾಂತಿಯಲ್ಲಿ ಕೈಲಾಸ ಶಿಖರಕ್ಕೆ ಸಮಾನವಾಗಿರುವ ಆ ಭವನವು ಚಂದ್ರನ ಬೆಳಕನ್ನು ನಿಸ್ತೇಜವನ್ನಾಗಿ ಮಾಡಿಬಿಡುತ್ತದೆ. ಆ ಸಭಾಭವನವನ್ನು ಗುಹ್ಯಕರು ಹೊತ್ತು ನಿಂತಿದ್ದಾರೆ. ಆ ಭವನವು ಪ್ರೇಕ್ಷಕರಿಗೆ ನಿರಾಲಂಬವಾಗಿ ಆಕಾಶದ ಮಧ್ಯದಲ್ಲಿ ನಿರ್ಮಿಸಿರುವಂತೆ ಕಾಣುತ್ತದೆ. ಸ್ವರ್ಣಮಯ ಪ್ರಸಾದಗಳಿಂದ, ದುಡ್ಡು ಜಾಸ್ತಿ ಇದೆಯಲ್ಲ ಅದಕ್ಕೆ ಬಂಗಾರಿಂದನೇ ಕಟ್ಕೊಂಡ್ಬಿಟ್ಟಿದ್ದಾನೆ. ಆ ಸಭೆಯು ಹೆಚ್ಚು ಸುಂದರವಾಗಿ ಕಾಣುತ್ತದೆ. ನವರತ್ನಗಳಿಂದ ಕೂಡಿದ ಭಿತ್ತಿಗಳಿಂದಲೇ ನಿರ್ಮಿತವಾಗಿರುವ ಆ ಮಹಾಸಭೆಯು ದಿವ್ಯ ಗಂಧವನ್ನು ಯಾವಾಗಲೂ ಹೊರಸೂಸುತ್ತಿರುತ್ತದೆ. ಬಿಳಿಯ ಮೋಡಗಳ ಕಾಂತಿಯಿಂದ ಕೂಡಿರುವ ಆ ದಿವ್ಯ ಭವನವು ಪ್ರೇಕ್ಷಕರಿಗೆ ಆಕಾಶದಲ್ಲಿ ಚಲಿಸುತ್ತಿರುವಂತೆಯೇ ಕಾಣುತ್ತದೆ. ಸ್ವರ್ಣಮಯವಾಗಿರುವ ಅದರ ಪ್ರಾಸಾದಗಳು ಎಲ್ಲ ಗೋಲ್ಡಿಂದ ಕಟ್ಕೊಂಡ್ಬಿಟ್ಟಿದ್ದಾನೆ. ದುಡ್ಡಿನ ಅಧಿಪತಿ ಆತನೇ. ಮತ್ತು ಮಿಂಚಿನ ಪಂಕ್ತಿಗಳಿಂದ ಕೂಡಿರುವಂತೆ ಭ್ರಾಂತಿಯನ್ನುಂಟು ಮಾಡುತ್ತದೆ. ಆ ಸಭಾಭವನದಲ್ಲಿ ರತ್ನಗಂಬಳಿಯಿಂದ ಕೂಡಿದ ಸೂರ್ಯನಿಗೆ ಸಮಾನವಾದ ಪ್ರಭೆಯುಳ್ಳ ದಿವ್ಯವಾದ ಪಾದೋಪಧಾನವುಳ್ಳ ಸಿಂಹಾಸನದಲ್ಲಿ ಕುಬೇರನು ದಿವ್ಯಾಂಬರಗಳನ್ನು, ಅಂಗದ ಕೇಯೂರಗಳನ್ನು, ಥಳಥಳಿಸುವ ಕರ್ಣಕುಂಡಲಗಳನ್ನು ಧರಿಸಿದವನಾಗಿ ಸಹಸ್ರ ಪತ್ನಿಯರಿಂದ ಸಮೇತನಾಗಿ ಕುಳಿತುಕೊಳ್ಳುತ್ತಾನೆ. ವಾಯುದೇವನು ಎತ್ತರವಾದ ಮಂದಾರ ವೃಕ್ಷಗಳಿರುವ ಕಾನನಗಳಲ್ಲಿಯೂ ಸೌಗಂಧಿಕ ಪುಷ್ಪಗಳಲ್ಲಿರುವ ವನಗಳಲ್ಲಿಯೂ ತಾಮರಸಗಳಲ್ಲಿರುವ ಅಲಕ ಎಂಬ ದೇವನದಿಯ ದಂಡೆಯಲ್ಲಿಯೂ ನಂದನವನದಲ್ಲಿಯೂ ಸಂಚರಿಸಿ ಅಲ್ಲಿನ ಸೌರಭಗಳೆಲ್ಲವನ್ನೂ ಹೊತ್ತು ಕುಬೇರನ ಬಳಿಗೆ ಬಂದು ಸೇವೆ ಮಾಡುತ್ತಿರುತ್ತಾನೆ. ಗಂಧರ್ವರಿಂದಲೂ ಅಪ್ಸರೆಯರಿಂದಲೂ ಕೂಡಿರುವ ದೇವತೆಗಳು ಆ ಸಭಾಭವನದಲ್ಲಿ ಏಕಕಂಠದಿಂದ ಕುಬೇರನನ್ನು ಸ್ತೋತ್ರ ಮಾಡುತ್ತಿರುತ್ತಾರೆ. ನೃತ್ಯ ಗಾನ ವಿಶಾರದೆಯರಾದ ಮಿಶ್ರಕೇಶಿ, ರಂಭ, ಚಿತ್ರಸೇನ, ಶುಚಿಸ್ಮಿತ, ಚಾರುನೇತ್ರ, ಘೃತಾಚಿ, ಮೇನಕ, ಪುಂಜಿಕಸ್ಥಲ,
ವಿಶ್ವಾಚಿ ಸಹಜನ್ಯ ಪ್ರಮ್ಲೋಚ ಊರ್ವಶಿ ಇರಾ ವರ್ಗ ಸೌರಭೇಯಿ ಸಮೀಚಿ ಬುದ್ಬುಧ ಲತಾ ಇವರೇ ಮುಂತಾದ ಸಾವಿರಾರು ಅಪ್ಸರಸೇರು ಕುಬೇರನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಆ ಭವನವು ಯಾವಾಗಲೂ ನೃತ್ಯ ಪದ ವಿನ್ಯಾಸಗಳ ಧ್ವನಿಗಳಿಂದ, ಸುಮಧುರ ಗಾನಗಳಿಂದಲೂ, ವೀಣಾ ಮೃದಂಗಾದಿ ವಾದ್ಯಗಳ ಧ್ವನಿಗಳಿಂದಲೂ ತುಂಬಿ ಹೋಗಿರುತ್ತದೆ. ಕಿನ್ನರರೆಂಬ ಗಂಧರ್ವರು, ನರರೆಂಬ ಗಂಧರ್ವರು, ಮಣಿಭದ್ರ, ಧನದ, ಶ್ವೇತಭದ್ರ, ಗುಹ್ಯ, ಕಶೇರಕ, ಗಂಡಕಂಡು, ಪ್ರದ್ಯೋತ, ಕುಸ್ತುಂಬುರು, ಪಿಸಾಚ, ಗಜಕರ್ಣ, ವಿಶಾಲಕ, ವರಾಹಕರ್ಣ, ತಾಮ್ರೋಷ್ಟ, ಫಲಕಕ್ಷ, ಫಲೋದಕ, ಹಂಸಚೂಡ, ಶಿಖಾವರ್ತ, ಹೇಮನೇತ್ರ, ವಿಭೀಷಣ, ಪುಷ್ಪಾನನ, ಪಿಂಗಳಕ, ಶೋಣಿತೋದ, ಪ್ರವಾಲಕ, ವೃಕ್ಷವಾಸಿ, ಅನಿಕೇತ, ಚಿರವಾಸಸ ಇವರೇ ಮುಂತಾದ ಅಸಂಖ್ಯಾತರಾದ ಯಕ್ಷರು ಕುಬೇರನನ್ನು ಸೇವಿಸಲು ಆ ಮಹಾಸಭೆಗೆ ಅನುದಿನವೂ ಹೋಗುತ್ತಾರೆ. ನಿಧಿಯ ರೂಪದಲ್ಲಿ ಮಹಾಲಕ್ಷ್ಮಿಯು ಮತ್ತು ಕುಬೇರನ ಮಗನಾದ ನಲಕುಬೇರನು ಅಲ್ಲಿಯೇ ಇರುತ್ತಾರೆ. ನಲಕುಬೇರನು ಕೊಟ್ಟಿದ್ದ ಶಾಪನೇ ರಾವಣಾಸುರನಿಗೆ, ಯಾವುದೇ ಸ್ತ್ರೀಯನ್ನು ಅವನು ಮುಟ್ಟಿದ್ರೆಗನ ಅವನು ಸತ್ತೋಗ್ತಾನೆ ಅಂತ. ರಂಭಾನ್ನ ಮಾನಭಂಗ ಮಾಡಿರ್ತಾನೆ ಕುಬೇರ ಇರೋ ಸ್ಥಾನಕ್ಕೆ ಹೋಗ್ಬಿಟ್ಟು. ಆ ಕುಬೇರನ ಮಗ ತುಂಬ ಪವರ್ಫುಲ್ ಆಗಿರ್ತಾನೆ. ಆ ಶಾಪದಿಂದ ಸೀತಾದೇವಿಯನ್ನು ಟಚ್ ಮಾಡೋಂಗಿಲ್ಲ ರಾವಣಾಸುರ, ಕಿಡ್ನಾಪ್ ಮಾಡ್ಕೊಂಡು ಹೋದರೂ ಕೂಡ. ನಾನು ಮತ್ತು ನನ್ನಂತೆ ಇರುವ ಇತರ ಋಷಿ ಮಹರ್ಷಿಗಳೆಲ್ಲರೂ ಕುಬೇರನ ಸಭೆಗೆ ಆಗಿಂದಾಗ್ಗೆ ಹೋಗುತ್ತಿರುತ್ತೇವೆ. ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು ಅಲ್ಲಿರುತ್ತಾರೆ. ಅನೇಕ ರಾಕ್ಷಸರು, ಗಂಧರ್ವರು ಕುಬೇರನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ರಾಕ್ಷಸರು ಕೂಡ ಇದರಂತೆ ಭಕ್ತರು ಕುಬೇರನಿಗೆ. ದುಡ್ಡು ಯಾರಿಗೆ ಬೇಕಾಗಿಲ್ಲ, ಎಲ್ಲರಿಗೂ ಬೇಕು. ಉಮಾಪತಿಯಾದ, ತ್ರಿನೇತ್ರನಾದ, ತ್ರಿಶೂಲಧಾರಿಯಾದ, ಭಗನೇತ್ರ ನಾಶಕನಾದ ಪರಮೇಶ್ವರನು ಕುಬ್ಜರಿಂದಲೂ, ವಿಕಟರಿಂದಲೂ, ರಕ್ತನೇತ್ರರಿಂದಲೂ, ಮೇಧೋ ಮಾಂಸ ಭಕ್ಷರಿಂದಲೂ, ಉಗ್ರರಿಂದಲೂ ಕೂಡಿರುವ ಭೂತ ಸಂಘಾತದಿಂದ ಪರಿವೃತನಾಗಿ ಪಾರ್ವತಿ ಸಮೇತನಾಗಿ ಕುಬೇರನ ಸಮೀಪದಲ್ಲಿರುತ್ತಾನೆ. ಕೈಲಾಸ ಪರ್ವತದಲ್ಲೇ ಕುಬೇರ. ಕೈಲಾಸ ಪರ್ವತಕ್ಕೆ ಅಧಿಪತಿ ಯಾರು ಅಂದರೆ ಕುಬೇರ. ಕುಬೇರನ ಜಾಗದಲ್ಲಿ ಶಿವ ಇರ್ತಾನೆ. ಅದಕ್ಕೆ ನಮ್ಮ ಋಷಿಕೇಶ್ನ ಓದಿದ್ದಲ್ಲಿ ಕೈಲಾಸಾಶ್ರಮ ಅಂತ ಹೆಸರಿಟ್ಟಿದ್ದಾರಲ್ಲ, ಅದು ಧನರಾಜಗಿರಿ ಅವರ ಹೆಸರು. ಸಿದ್ಧಪುರುಷರು ಸ್ಥಾಪನೆ ಮಾಡಿರೋ ಹೆಸರು. ಅವರು ಇನ್ನೂ ಶರೀರ ಬಿಡುವಂಥ ಸಮಯದಲ್ಲಿ ನಿಮ್ಮ ಹೆಸರಲ್ಲೇ ಆಶ್ರಮ ಇಡೋಣ ಅಂತ ಟ್ರಸ್ಟ್ ಮೆಂಬರ್ಸು ಭಕ್ತರಂದರೆ, ನಾಮರೂಪಗಳೇ ಮಿಥ್ಯ, ಸುಮ್ಮನೆ ಹೆಸರಿಂದ ಏನು ಇಡ್ತಾರೆ, ನನ್ನ ಹೆಸರು ಬೇಡ ಅಂದ್ರಂತೆ. ಅವರಿನ್ನು ಬುದ್ಧಿವಂತರಾದವರೆಲ್ಲ, ಇನ್ನು ಶಾಸ್ತ್ರ ಗೊತ್ತಿರೋರಲ್ಲ, ಧನರಾಜ ಅಂದರೆ ಯಾರು? ಕುಬೇರ. ಕುಬೇರನ ಗಿರಿ ಯಾವುದು? ಕೈಲಾಸ. ಅಂದ್ಬಿಟ್ಟು ಆ ಅರ್ಥ ಧನರಾಜಗಿರಿ ಅಂತ ಬರುವಂಥ ಅರ್ಥದಿಂದನೇ ಹೆಸರಿಟ್ಬಿಟ್ಟಿದ್ದಾರೆ ಕೈಲಾಸಗಿರಿ ಅಂತ. ಕುಬೇರನದು ಕೈಲಾಸ. ಕುಬೇರನ ಕೈಲಾಸದಲ್ಲಿ ರೆಂಟೆಡ್ ಪರ್ಸನ್ನು ಶಿವ. ವಿಶ್ವಾವಸು, ಆಹ, ಊಹು, ತುಂಬುರು, ಪರ್ವತ, ಶೈಲೂಷ, ಗೀತಜ್ಞನಾದ ಚಿತ್ರಸೇನ, ಚಿತ್ರರಥ ಇವರೇ ಮುಂತಾದ ಸಾವಿರಾರು ಗಂಧರ್ವರು ದಿವ್ಯಾಂಬರಧರರಾಗಿ ಕುಬೇರನ ಸೇವೆಯಲ್ಲಿ ಆದರದಿಂದ ನಿರತರಾಗಿರುತ್ತಾರೆ. ವಿದ್ಯಾಧರರಿಗೆ ಅಧಿಪತಿಯಾದ ಚಕ್ರಧರ್ಮನು ಅನುಜರಿಂದಲೂ ಬಂಧು ಮಿತ್ರರಿಂದಲೂ ಕೂಡಿದವನಾಗಿ ಕುಬೇರನ ಸೇವೆ ಮಾಡುತ್ತಾನೆ. ಭಗದತ್ತನೇ ಮೊದಲಾದ ರಾಜರು ಅಲ್ಲಿ ಕುಬೇರನ ಸೇವೆಯನ್ನು ಮಾಡುತ್ತಿರುತ್ತಾರೆ. ಕಿನ್ನರಾಧಿಪತಿಯಾದ ಭಗದತ್ತನು, ಕಿಂಪುರುಷರ ಅಧಿಪತಿಯಾದ ಧ್ರುಮನು, ರಾಕ್ಷಸರ ನಾಯಕರು ಮಹೇಂದ್ರನು, ಗಂಧಮಾದನನು ತಮ್ಮ ತಮ್ಮ ಪರಿವಾರಗಳೊಡನೆ ಕುಬೇರನನ್ನು ಸೇವಿಸುತ್ತಿರುತ್ತಾರೆ. ಧರ್ಮಾತ್ಮನಾದ ವಿಭೀಷಣನು ತನ್ನ ಹಿರಿಯಣ್ಣನಾದ ಕುಬೇರನ ಸೇವೆ ಮಾಡುತ್ತಿರುತ್ತಾನೆ. ಹಿಮವಂತ, ಪಾರಿಯಾತ್ರ, ವಿಂಧ್ಯ, ಕೈಲಾಸ, ಮಂದರ, ಮಲಯ, ದರ್ದುರ, ಮಹೇಂದ್ರ, ಗಂಧಮಾದನ, ಇಂದ್ರಕೀಲ, ಸುನಾಭ, ಪೂರ್ವ ತೀರದ ಪರ್ವತಗಳು ಮತ್ತು ಪಶ್ಚಿಮ ತೀರದ ಪರ್ವತಗಳು, ಇವುಗಳಲ್ಲದೆ ಇನ್ನೂ 100 ಪರ್ವತಗಳ ಅಧಿದೇವತೆಗಳು ಮೇರು ಪರ್ವತದ ಅಧಿದೇವತೆಯನ್ನು ಮುಂದು ಮಾಡಿಕೊಂಡು ಧನಾಧಿಪತಿಯಾದ ಕುಬೇರನನ್ನು ಸೇವಿಸುತ್ತಿರುತ್ತಾರೆ. ಭಗವಾನ್ ನಂದೀಶ್ವರ, ಮಹಾಕಾಲ,
ಶಂಕುಕರ್ಣ ಪ್ರಮುಖರಾದ ಪಾರಿಷದರು, ಕಾಷ್ಟ, ಕುಟಿಮುಖ, ದಂತಿ, ವಿಜಯ ಇವರೆಲ್ಲರೂ ಕುಬೇರನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಬಿಳಿಯ ವೃಷಭವು ಯಾವಾಗಲೂ ಆ ಸುಂದರ ಭವನದ ಸಮೀಪದಲ್ಲಿ ಗರ್ಜನೆಯನ್ನು ಮಾಡುತ್ತಿರುತ್ತದೆ. ಇವರುಗಳಲ್ಲದೆ ಇನ್ನೂ ಅನೇಕ ರಾಕ್ಷಸರು, ಪಿಶಾಚರು ಕುಬೇರನ ಸೇವೆಯನ್ನು ಮಾಡುತ್ತಿರುತ್ತಾರೆ. ಧನಾಧಿಪನಾದ ಕುಬೇರನು ಭೂತಗಣಗಳಿಂದ ಪರಿವೃತನಾದ, ತ್ರಿಲೋಕ ಪಾವನನಾದ, ಬಹುರೂಪನಾದ, ಉಮಾಪತಿಯಾದ ದೇವದೇವನಾದ ಶಿವನನ್ನು ಮೊದಲು ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ತನ್ನಿರೋ ಪರ್ವತದಲ್ಲಿದ್ದರೂ ಕೂಡ ಶಿವನಿಗೆ ಮರ್ಯಾದೆ ಕೊಡ್ತಾ ಇದ್ದಾನೆ. ಕುಬೇರನು ಪರಮ ಪವಿತ್ರನಾದ ಶಂಕರನು ಪದೇ ಪದೇ ಕುಬೇರನ ಸಭೆಗೆ ಬರುತ್ತಿರುತ್ತಾನೆ. ನವನಿಧಿಗಳಿಗೂ ರತ್ನಪ್ರಾಯಗಳಾದ ಶಂಖ, ಪದ್ಮ ಎಂಬ ಮಹಾನಿಧಿಗಳ ಅಧಿದೇವತೆಗಳು ಇತರ ಅನೇಕ ಮಹಾನಿಧಿಗಳ ಅಧಿದೇವತೆಗಳೊಡನೆ ಕುಬೇರನನ್ನು ಸೇವಿಸುತ್ತಿರುತ್ತಾರೆ. ಅಂತಹ ಬಹುರಮ್ಯವಾದ ಆಕಾಶದಲ್ಲಿ ಸಂಚರಿಸಲು ಸಾಮರ್ಥ್ಯವಿರುವ ಕುಬೇರನ ಸಭೆಯನ್ನು ನಾನು ನೋಡಿದ್ದೇನೆ. ಮುಂದೆ ನಾನು ಪಿತಾಮಹನ ಸಭೆಯ ಸೊಬಗನ್ನು ವರ್ಣಿಸುತ್ತೇನೆ. ಏಕಾಗ್ರಚಿತ್ತನಾಗಿ ಕೇಳು ಯುಧಿಷ್ಠಿರ. ಈಗ ಬ್ರಹ್ಮಸಭೆ. ಧರ್ಮಜ, ಬ್ರಹ್ಮಸಭೆಯ ಸೊಬಗನ್ನು ಹೇಳುವೆನು ಕೇಳು. ಸಭೆಯ ಸ್ವರೂಪವು ಇಂತಹುದೆಂದು ನಿಶ್ಚಯ ಮಾಡಿ ಹೇಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಉತ್ಕೃಷ್ಟವಾದ ಸ್ವರ್ಗಾದಿ ಲೋಕಗಳಲ್ಲಿ ಮೇಲ್ಗಡೆ ಇರೋ ಲೋಕದಲ್ಲಿ ಉತ್ಕೃಷ್ಟವಾದ ಫೆಸಿಲಿಟಿಗಳು ಲೋಕ ಇರೋದು ಬ್ರಹ್ಮಲೋಕ. ಅದನ್ನೇ ಸತ್ಯಲೋಕ ಅಂತಾರೆ. ಅದೇ ಟಾಪ್ ಮೋಸ್ಟ್ ಲೋಕ. ಅದಕ್ಕಿಂತ ಮತ್ತೆ ಯಾವುದೋ ಲೋಕ ಇಲ್ಲ ದೊಡ್ಡದು ವಿಶಿಷ್ಟವಾದಂಥದ್ದು. ಅದಕ್ಕೆ ಆ ಬ್ರಹ್ಮ ಭೂನಾಲೋಕ ಅಂತ. ಬ್ರಹ್ಮಲೋಕದಿಂದ ಕೆಳಗಡೆ ತನಕ ಮಿಕ್ಕಿದ್ದು 14. ಕೃತಯುಗದಲ್ಲಿ ಸೂರ್ಯದೇವನು ಒಮ್ಮೆ ಭೂಲೋಕಕ್ಕಿಳಿದನು. ಅವನು ಬ್ರಹ್ಮಸಭೆಯ ಸೊಬಗನ್ನು ನೋಡಿ ಆನಂದಭರಿತನಾಗಿ ಭೂಲೋಕದಲ್ಲಿ ನೋಡುವುದೇನಿದೆ ಎಂಬುದನ್ನು ಪರಿಶೀಲಿಸುವ ಸಲುವಾಗಿ ಮನುಷ್ಯ ರೂಪದಿಂದ ಭೂಮಿಯನ್ನು ಸುತ್ತುತ್ತಿದ್ದನು. ಆ ಸಂದರ್ಭದಲ್ಲಿ ಸೂರ್ಯದೇವನು ನನ್ನೊಡನೆ ಅಪ್ರಮೇಯವಾದ ಅನಿರ್ದೇಶವಾದ ಸರ್ವಭೂತಗಳ ಮನಸ್ಸುಗಳನ್ನು ಮೋಹಗೊಳಿಸುವ ಬ್ರಹ್ಮನ ಮನಸ್ಸಂಕಲ್ಪ ಮಾತ್ರದಿಂದಲೇ ನಿರ್ಮಿತವಾದ ಆ ಮಹಾಸಭೆಯ ವಿಷಯವನ್ನು ತಿಳಿಸಿದನು. ಧರ್ಮಜ, ಬ್ರಹ್ಮಸಭೆಯ ಸೊಬಗನ್ನು ಸೂರ್ಯನಿಂದ ಕೇಳಿ ಆನಂದಭರಿತನಾದ ನಾನು ಸೂರ್ಯದೇವನನ್ನು ಪ್ರಶ್ನಿಸಿದೆನು. ಸೂರ್ಯದೇವ, ನನಗೂ ಬ್ರಹ್ಮಸಭೆಯನ್ನು ನೋಡಲು ಬಹಳ ಆಸೆಯುಂಟಾಗಿದೆ. ಯಾವ ವಿಧವಾದ ತಪಸ್ಸಿನಿಂದ ಅಥವಾ ಜ್ಯೋತಿಷ್ಠೋಮಾದಿ ಯಜ್ಞ ಯಾಗಾದಿಗಳಿಂದ ಔಷಧಿಗಳ ಪ್ರಭಾವದಿಂದ ಆ ಮಹಾಸಭೆಯನ್ನು ಪ್ರವೇಶಿಸಬಹುದು? ನನ್ನ ಮಾತನ್ನು ಕೇಳಿ ಸಹಸ್ರಾಂಶುವಾದ ಪಾಪಹರನಾದ ಸೂರ್ಯದೇವನು ಹೇಳಿದನು. 1,000 ವರ್ಷಗಳ ಕಾಲ ಅನನ್ಯಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದಲ್ಲಿ ನೀನು ಬ್ರಹ್ಮಸಭೆಯನ್ನು ಪ್ರವೇಶ ಮಾಡಬಹುದು. 1,000 ವರ್ಷ ಮನುಷ್ಯರು ಮಾಡೋದಕ್ಕಾಗೋದಿಲ್ಲ, ಆಯುಷ್ಯ ಇಲ್ಲ. ಸೂರ್ಯನ ವಚನದಂತೆ ಒಡನೆಯೇ ನಾನು ಹಿಮಪರ್ವತಕ್ಕೆ ಹೋಗಿ 1,000 ವರ್ಷಗಳ ಕಾಲ ತದೇಕಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದೆನು. ಉಪಾಸನೆಯು ಮುಗಿಯುತ್ತಿದ್ದಂತೆಯೇ ಭಗವಾನ್ ಸೂರ್ಯದೇವನು ನನ್ನನ್ನು ಬ್ರಹ್ಮಸಭೆಗೆ ಕೊಂಡೊಯ್ದನು. ನಾರದರಿಗೆ ಬ್ರಹ್ಮಸಭೆಯಲ್ಲಿ ನೆನೆದೊಡನೆಯೇ ಶರೀರವು ಪುಲಕಿತವಾಗಿ ಮುಂದೆ ಹೇಳತೊಡಗಿದರು. ಧರ್ಮಜ, ಬ್ರಹ್ಮಸಭೆಯ ಸೊಬಗನ್ನು ಹೀಗಿರುವುದೆಂದು ನಿರ್ದೇಶನ ಮಾಡಿ ಅಥವಾ ನಿರ್ಧರಿಸಿ ಹೇಳುವ ಸಾಧ್ಯತೆ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲಿಯೂ ಆ ಮಹಾಸಭೆಯು ಒಂದೊಂದು ವಿಧವಾಗಿ ಮಾರ್ಪಡುವುದು, ಚೇಂಜ್ ಆಗ್ತಾನೆ ಇರುತ್ತದೆ ಡಿಸೈನ್. ಇವಾಗ ಕಾರ್ಪೆಟ್ ಈ ಕಲರ್ ಇರ್ತಂದರೆ ನೆಕ್ಸ್ಟ್ ಕಲರು ಗ್ರೀನ್ ಕಲರ್, ನೆಕ್ಸ್ಟ್ ವೈಟ್ ಕಲರ್. ಚೂರು ಕೂಡ ನಿನಗೆ ಬೋರ್ ಆಗೋದಿಲ್ಲ, ಏನು ನೋಡಿದ್ದನ್ನೇ ಏನು ನೋಡಬೇಕಂತ. ಟೈಮ್ಗೂ ಎಲ್ಲ ಕಲ್ಲರು, ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದರ ಉದ್ದ, ಅಗಲ ಅಥವಾ ಸುತ್ತಳತೆಗಳನ್ನು ಹೇಳುವ ಸಾಧ್ಯತೆಯೂ ಇಲ್ಲ. ನಾನು ಅಂತಹ ದಿವ್ಯ ಸಭೆಯನ್ನು ಹಿಂದೆ ಎಲ್ಲಿಯೂ ಕೊಂಡಿರಲಿಲ್ಲ. ಅದರಲ್ಲಿರುವ ಸರ್ವರೂ ಸುಖಿಗಳಾಗಿರುತ್ತಾರೆ. ಅಲ್ಲಿ ಚಳಿಯೂ ಇಲ್ಲ, ಶೆಕೆಯೂ ಇಲ್ಲ, ಹಸಿವು, ಬಾಯಾರಿಕೆ, ಆಯಾಸ ಇವುಗಳೆಲ್ಲವೂ ಅಲ್ಲಿ ಮಾಯವಾಗಿ ಹೋಗಿಬಿಡುತ್ತವೆ. ಮತ್ತು ಮನುಷ್ಯ ಕೋರ್ಕೊಂಡೇ ಅಟ್ಲೀಸ್ಟ್ ಇಂಥದ್ದೊಂದು ಉತ್ತಮವಾದ ಲೋಕಗಳಲ್ಲಿರಬೇಕಂತ ಕೊಡ್ಕೋಬೇಕಲ್ಲ. ಏನು ಈ ಮಾನವ ಶರೀರದಲ್ಲಿ ಸಿಕ್ಕಾಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಿಂಡಿ ತಿಪ್ಪಲು, ಬಾಯಾರಿಕೆ ತಿಪ್ಪಲು, ಕಷ್ಟ, ಅನಾಯಾಸ, ರೋಗಗಳು, ಎಂಥ ಗಲೀಜು ಶರೀರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ವೈರಾಗ್ಯ ಬರ್ತಾಯಿಲ್ಲ. ಇನ್ನು ಹಂದಿ ಗಲೀಜಲ್ಲಿ ಒದ್ದಾಡ್ದಂಗೆ ಇನ್ನೂ ಈ ಶರೀರದಲ್ಲೇ ಇರಬೇಕಂತ.
ಸ್ವಲ್ಪ ಮೇಲೆ ತಲೆ ಎತ್ತಿ ವಿಚಾರ ಮಾಡಿ ನೋಡಿ, ಎಂಥ ಫೆಸಿಲಿಟಿ ಇದ್ದಾವೆ ಲೋಕಗಳು. ಅಟ್ಲೀಸ್ಟ್ ನೀನು ಬೆಟರ್ ಲೈಫ್ ಅಂದರೆ ಇದನ್ನಾದರೂ ಇಷ್ಟಪಡಬೇಕಲ್ಲ. ಆ ಮಹಾಸಭೆಯಲ್ಲಿ ಸ್ತಂಭಗಳಿರುವುದಿಲ್ಲ, ಅದಕ್ಕೆ ವಿತೌಟ್ ಪಿಲ್ಲರ್. ಯಾರಾದರೂ ವಿತೌಟ್ ಪಿಲ್ಲರ್ ಒಂದು 100-150 ಫೀಟದ್ದು ಯಾವುದಾದ್ರೂ ಮೇಲ್ಗಡೆ ಸ್ಲ್ಯಾಬ್ ಆಗಿಬಿಟ್ಟಿದ್ದಾನಂದರೆ ಓಹೋ ಪ್ರಶಂಸನೆ. ಇಡೀ ಬ್ರಹ್ಮಲೋಕದಲ್ಲಿ ಪಿಲ್ಲರ್ ಇಲ್ದಿರನೇ ಸ್ಲ್ಯಾಬ್ ಕಟ್ಟಿಬಿಟ್ಟಿದ್ದಾನಂತೆ. ಆ ಮಹಾಸಭೆಯಲ್ಲಿ ಸ್ತಂಭಗಳಿರುವುದಿಲ್ಲ, ಅದಕ್ಕೆ ವಿನಾಶವೆಂಬುದೇ ಇಲ್ಲ. ಶಾಶ್ವತವಾದ ಸಭೆಯು ಸೂರ್ಯ ಚಂದ್ರಾಗ್ನಿಗಳ ಕಾಂತಿಗಳನ್ನು ಮಲಿನಗೊಳಿಸುವ ಸಾಮರ್ಥ್ಯವುಳ್ಳದಾಗಿದ್ದೆ. ನಾಗಪೃಷ್ಠದಲ್ಲಿರುವ ಆ ಸಭೆಯು ಸ್ವಪ್ರಭೆಯಿಂದ ಸೂರ್ಯನನ್ನು ಭರ್ತ್ಸನೆ ಮಾಡುತ್ತಿರುವಂತೆ ಕಾಣುತ್ತದೆ. ಸೂರ್ಯನೇ ಅಲ್ಲಿ ಹೋಗ್ಬಿಟ್ಟು ಡಲ್ ಆಗಿಬಿಡ್ತಾನಂತೆ ಆ ಪ್ರಕಾಶದ ಮುಂದೆ. ಆ ಸಭಾಮಂದಿರದ ಮಧ್ಯದಲ್ಲಿ ದೇವನಾದ ಪರಬ್ರಹ್ಮನು ಇಚ್ಛಾ ಮಾತ್ರದಿಂದ ಜಗತ್ ಸೃಷ್ಟಿಯನ್ನು ಮಾಡುತ್ತಾ ಏಕಾಕಿಯಾಗಿ ಕುಳಿತಿದ್ದಾನೆ. ಅವನನ್ನು ಅನುಸರಿಸಿ ಇನ್ನೂ ಅನೇಕ ಪ್ರಜಾಪತಿಗಳು ಆ ಸಭೆಯಲ್ಲಿ ಉಪವಿಷ್ಟರಾಗಿದ್ದಾರೆ. ದಕ್ಷ, ಪ್ರಚೇತಸ, ಪುಲಹ, ಮರೀಚಿ, ಕಶ್ಯಪ, ಭೃಗು, ಅತ್ರಿ, ವಶಿಷ್ಠ, ಗೌತಮ, ಅಂಗೀರಸ, ಪುಲಸ್ತ್ಯ, ಕ್ರತು, ಪ್ರಹ್ಲಾದ, ಕರ್ದಮ, ಅಥರ್ವಾಂಗಿರಸರು ಸೂರ್ಯಕಿರಣಗಳನ್ನು ಪಾನ ಮಾಡುವ ವಾಲ್ಕಿಲ್ಯ ಅಂದರೆ ಈ ಬರಲಷ್ಟು ಉದ್ದ ಇರ್ತಾರೆ, ಪವರ್ಫುಲ್ ಇರ್ತಾರೆ. ಸೂರ್ಯಕಿರಣಗಳನ್ನೇ ಪಾನ ಮಾಡ್ತಾರೆ. ಅಂದರೆ ಅವರು ಕೇಚರಿ ಮುದ್ರ ಸಿದ್ಧಿ ಅಂತ ಸಿದ್ಧ ಪುರುಷರ ಆಹಾರ, ಹಸಿವು ಬಾಯಾರಿಕೆ ನಮ್ಮ ಥರ ಊಟ ಮಾಡಲ್ಲ. ಇವರೆಲ್ಲರೂ ಬ್ರಹ್ಮನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಮನಸ್ಸು, ಅಂತರಿಕ್ಷ, ವಿದ್ಯೆಗಳು, ವಾಯು, ತೇಜಸ್ಸು, ಜಲ, ಭೂಮಿ, ಶಬ್ದಸ್ಪರ್ಶಗಳು, ರೂಪ, ರಸ, ಗಂಧ, ಪ್ರಕೃತಿ, ವಿಕೃತಿ ಮತ್ತು ಸೃಷ್ಟಿಗೆ ಕಾರಣವಾದ ಇತರ ವಸ್ತುಗಳ ಅಧಿದೇವತೆಗಳು ಬ್ರಹ್ಮನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಗಸ್ತ್ಯ, ಮಾರ್ಕಂಡೇಯ, ಜಮದಗ್ನಿ, ಭರದ್ವಾಜ, ಸಂವರ್ತ, ಚ್ಯವನ, ದುರ್ವಾಸ, ಋಷ್ಯಶೃಂಗ, ಯೋಗಾಚಾರ್ಯರಾದ ಸನತ್ಕುಮಾರರು, ಅಸಿತ, ದೇವಲ, ಜೈಗೀಷವ್ಯ, ಜಿತಶತ್ರುವಾದ ಋಷಭ, ಮಹಾವೀರ್ಯನಾದ ಮನಿ ಇವರೆಲ್ಲರೂ ಬ್ರಹ್ಮನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಷ್ಟಾಂಗಗಳಿಂದ ಯುಕ್ತವಾದ ಆಯುರ್ವೇದವು ಮೂರ್ತಿಮತ್ತಾಗಿ ಬಂದು ಬ್ರಹ್ಮನನ್ನು ಸೇವಿಸುತ್ತದೆ. 27 ನಕ್ಷತ್ರಗಳಿಂದ ಸಮೇತನಾದ ಚಂದ್ರನು, ಕಿರಣಗಳಿಂದೊಡಗೂಡಿದ ಸೂರ್ಯನು, ಸಪ್ತಮರುತ್ತಗಳು, ಕ್ರತುಗಳು, ಸಂಕಲ್ಪ, ಪ್ರಾಣ ಇವರೆಲ್ಲರ ಮೂರ್ತಿಮಂತರಾಗಿ ಬ್ರಹ್ಮಸಭೆಗೆ ಬಂದು ಪರಬ್ರಹ್ಮನನ್ನು ಉಪಾಸನೆ ಮಾಡುತ್ತಿರುತ್ತಾರೆ. ಅರ್ಥ, ಧರ್ಮ, ಕಾಮ, ಹರ್ಷ, ದ್ವೇಷ, ತಪಸ್ಸು, ದಮ ಇವುಗಳು ಮೂರ್ತಿಮತ್ತಾಗಿ ಬಂದು ಬ್ರಹ್ಮನ ಸೇವೆಯನ್ನು ಮಾಡುತ್ತವೆ. ಹಂಸ, ಆಹ, ಊಹು, ವಿಶ್ವಾವಸು, ವರರುಚಿ, ವೃಷಣ, ತುಂಬೂರು ಈ 7 ಗಂಧರ್ವ ಪ್ರಮುಖರು, 20 ವಿಧವಾದ ಅಪ್ಸರೋಗಣಗಳು, ಸಮಸ್ತ ಲೋಕಪಾಲರು, ಶುಕ್ರ, ಬೃಹಸ್ಪತಿ, ಬುಧ, ಅಂಗಾರಕ, ಶನೇಶ್ವರ, ರಾಹು, ಕೇತು ಇವರುಗಳು, ಮಂತ್ರ, ರಥಂತರ, ಸಾಮ, ಹರಿಮಂತ, ವಸುಮಂತ, ದ್ವಾದಶಾದಿತ್ಯರು, ಅಗ್ನಿಶೋಮರು, ಮರುತ್ತುಗಳು, ವಿಶ್ವಕರ್ಮ, ವಸುಗಳು, ಪಿತೃಗಣಗಳು, ಹವಿಷ್ಯುಗಳು, ಋಕ್ಸಾಮ, ಯಜಸ್ಸುಗಳು, ಅಥರ್ವವೇದ, ಸರ್ವಶಾಸ್ತ್ರಗಳು, ಇತಿಹಾಸಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವವೇದ, ಅರ್ಥಶಾಸ್ತ್ರಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪಗಳು, ಗ್ರಹಗಳು, ಯಜ್ಞಗಳು, ಸೋಮ, ಸಮಸ್ತ ದೇವತೆಗಳು ಇವರೆಲ್ಲರೂ ಬ್ರಹ್ಮನ ಸಭೆಯಲ್ಲಿ ಬ್ರಹ್ಮೋಪಾಸನೆಯನ್ನು ಮಾಡುತ್ತಿರುತ್ತಾರೆ. ಸಾವಿತ್ರಿ, ದುರ್ಗತರಣಿ, ಅಕಾರ, ಉಕಾರ, ಮಕಾರ, ಅರ್ಧಮಾತ್ರನಾದ ಬಿಂದು, ಶಕ್ತಿರೂಪಗಳಾದ ಸಪ್ತವಾಣಿಗಳು ಅಥವಾ ಸಂಸ್ಕೃತ, ಪ್ರಾಕೃತ, ಪೈಸಾಚಿ, ಅಪಭ್ರಂಶ, ಲಲಿತ, ಮಾಗಧ, ಗದ್ಯ ಈ 7 ವಿಧವಾದ ವಾಣಿಗಳು, ಮೇಧ, ಧೃತಿ, ಶ್ರುತಿ, ಪ್ರಜ್ಞಾ, ಬುದ್ಧಿ, ಯಶಸ್ಸು, ಕ್ಷಮ, ಸಾಮ, ಸ್ತುತಿ, ಗೀತ, ವಿವಿಧ ಗಾಥೆಗಳು, ತರ್ಕಯುಕ್ತವಾದ ಭಾಷ್ಯಗಳು, ಶಂಕರಾಚಾರ್ಯರ ಭಾಷ್ಯ, ಎಲ್ಲರ ಭಾಷ್ಯನೇ ಸಿಕ್ಬಿಡುತ್ತೆ ಅಲ್ಲಿ. ಮತ್ತು ಉಪನಿಷತ್ತು ಯಾವ ಪುಸ್ತಕ ಬೇಕು ಲೈಬ್ರರಿ, ನಿನ್ನ ಮನಸ್ಸಲ್ಲಿ ಇಷ್ಟ ಬಂದಿದ್ದು ಹೇಳು, ಅಲ್ಲಿರುತ್ತೆ ಆ ಲೈಬ್ರರಿಯಲ್ಲಿ ಪುಸ್ತಕ ಇರುತ್ತೆ ಅಲ್ಲಿ. ಇವೆಲ್ಲವೂ ಮೂರ್ತಿಮತ್ತಾಗಿ ಬಂದು ಬ್ರಹ್ಮೋಪಾಸನೆಯನ್ನು ಮಾಡುತ್ತವೆ. ವಿವಿಧ ನಾಟಕಗಳು, ವಿವಿಧ ಕಾವ್ಯಗಳು, ಕಥೆಗಳು, ಆಖ್ಯಾಯಿಕೆಗಳು, ಕಾರಿಕೆಗಳು,
ಅವ್ರ ಭಾಷ್ಯಕ್ಕೆ ಕಾರಿಕ ಗೌಡಪಾದಾಚಾರ್ಯ ಕಾರಿಕೆಗಳಾಗಲಿ ಇವಾಗಲಿ ಎಲ್ಲವೂ ಸಿಕ್ಬಿಡ್ತದೆ. ಇಂಥದ್ದು ಸಿಗಲ್ಲ ಅಂತಿಲ್ಲ. ಮೂರ್ತಿ ಮೊತ್ತಾಗಿ ಬಂದು ಬ್ರಹ್ಮನನ್ನು ಉಪಾಸನೆ ಮಾಡುತ್ತವೆ. ಗುರುಪೂಜೆ ಮಾಡಿದ ಪುಣ್ಯವಂತರು ಅಲ್ಲಿರುತ್ತಾರೆ. ಕ್ಷಣ ಅಲ್ಲವ ಅಂದರೆ ಗುರುಪೂಜೆ ಮಾಡಿದವ್ರಿಗೆ ಬ್ರಹ್ಮಲೋಕ ಸಿಗುತ್ತೆ ಅಂತ. ಎಷ್ಟು ಈಸಿಯ ಗುರುತತ್ವದ ಮೇಲೆ ಶ್ರದ್ಧೆ ಬಂದವ್ರಿಗೆ ತುಂಬ ಈಸಿ ಆಗುತ್ತೆ, ಲೋಕಪ್ರಾಪ್ತಿ ಕೂಡ ಸಿಗ್ಬಿಡುತ್ತೆ. ಕ್ಷಣ, ಲವ, ಮುಹೂರ್ತ, ಹಗಲು, ರಾತ್ರಿ, ಪಕ್ಷ, ಮಾಸ, ಋತುಗಳು, ಷಷ್ಠಿ ಸಂವತ್ಸರಗಳು, ಪಂಚ ಸಂವತ್ಸರದ ಯುಗಗಳು, ಮಾನುಷ, ಪೈತ್ರ, ದೈವ, ಬ್ರಾಹ್ಮಗಳೆಂಬ 4 ಅಹೋರಾತ್ರಿಗಳು, ದಿವ್ಯವಾದ ಮತ್ತು ಶಾಶ್ವತವಾದ ಕಾಲಚಕ್ರ, ಧರ್ಮಚಕ್ರ ಇವುಗಳು ಬ್ರಹ್ಮನನ್ನು ಆರಾಧನೆ ಮಾಡುತ್ತವೆ. ಅದಿತಿ, ದಿತಿ, ಧನು, ಸುರಸ, ವಿನತ, ಈರ, ಕಾಲಿಕ, ಸುರಭಿ, ಸರಮ, ಗೌತಮಿ, ಪ್ರಭಾ, ಕದ್ರು, ದೇವಮಾತೃಗಳು, ರುದ್ರಾಣಿ, ಶ್ರೀಲಕ್ಷ್ಮಿ, ಭದ್ರ, ಪುಷ್ಟಿ, ಅಪರ, ಷಷ್ಠಿ, ಪೃಥ್ವಿ, ಗಂಗಾ, ಹರಿ, ಸ್ವಾಹ, ಕೀರ್ತಿ, ಸುರಾದೇವಿ, ಸಚಿ, ಪುಷ್ಟಿ, ಅರುಂಧತಿ, ಸಂವೃತ್ತಿ, ಆಶಾ, ನಿಯತಿ, ಸೃಷ್ಟಿ, ರತಿ ಇವರೇ ಮೊದಲಾದ ದೇವಿಯರ ಪರಬ್ರಹ್ಮನನ್ನು ಉಪಾಸನೆ ಮಾಡುತ್ತಾರೆ. ಆದಿತ್ಯರು, ವಸುಗಳು, ರುದ್ರರು, ಮರುತ್ತುಗಳು, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು, ಸಾಧ್ಯರು, ಪಿತೃದೇವತೆಗಳು, ಅಗ್ನಿಶ್ವಾತ್ತಾದಿ ಸಪ್ತಪಿತೃಗಳು ಇವರೆಲ್ಲರೂ ಬ್ರಹ್ಮಸಭೆಯಲ್ಲಿ ಬ್ರಹ್ಮನನ್ನು ಆರಾಧಿಸುತ್ತಿರುತ್ತಾರೆ. ಸಪ್ತವಿಧಗಳಾದ ಪಿತೃದೇವತೆಗಳಲ್ಲಿ 4 ಗಣದವರ ಮೂರ್ತಿಮಂತರಾಗಿಯೂ ಉಳಿದ 3 ಗಣದವರ ತೇಜೋರೂಪರಾಗಿಯೂ ಇರುತ್ತಾರೆ. ಲೋಕಪ್ರಸಿದ್ಧರಾದ ವೈರಾಜಸರು, ಅಗ್ನಿಷ್ಟ್ವಾತ್ತರು ಮತ್ತು ಗಾರ್ಹಪತ್ಯರು ಸ್ವರ್ಗ ಸಂಚಾರಿಗಳಾಗಿರುತ್ತಾರೆ. ಸೋಮಪರು, ಏಕಶೃಂಗರು, ಚತುರ್ವೇದರು ಮತ್ತು ಕಲಾ ಎಂಬುವರ ಚಾತುರ್ವರ್ಣ್ಯದವರಿಂದ ಪೂಜಿಸಲ್ಪಡುತ್ತಿರುತ್ತಾರೆ. ಸೋಮರಸದಿಂದ ತೃಪ್ತರಾದ ಅವರು ಸೋಮನನ್ನು ಸೋಮರಸದಿಂದಲೇ ಸಂತುಷ್ಟಿಗೊಳಿಸಿರುತ್ತಾರೆ. ಆ ಪಿತೃದೇವತೆಗಳೆಲ್ಲರೂ ಜಗತ್ ಸೃಷ್ಟಿಗೆ ಕಾರಣನಾದ ಪರಬ್ರಹ್ಮನ ಆರಾಧನೆಯನ್ನು ಮಾಡುತ್ತಿರುತ್ತಾರೆ. ರಾಕ್ಷಸರು, ಪಿಶಾಚರು, ದಾನವರು, ಗುಹ್ಯಕರು, ನಾಗಗಳು, ಗರುಡ ಪಕ್ಷಿಗಳು, ಅನೇಕ ಜಾತಿಗಳ ಪ್ರಾಣಿಗಳು, ಸ್ಥಾವರ ಜಂಗಮಗಳು ಮೂರ್ತಿಮಂತರಾಗಿ ಬ್ರಹ್ಮನ ಆರಾಧನೆಯಲ್ಲಿ ಆಸಕ್ತರಾಗಿರುತ್ತಾರೆ. ಪುರಂದರ, ವರುಣ, ಕುಬೇರ, ಯಮ, ಉಮಾಸಹಿತನಾದ ಮಹೇಶ್ವರ, ಮಹಾಸೇನ, ನಾರಾಯಣ, ದೇವರ್ಷಿಗಳು, ವಾಲಕೀಯರು ಇವರುಗಳನ್ನು ಯೋನಿಜರಾದ ಅಯೋನಿಜರಾದ ಮಹರ್ಷಿಗಳನ್ನು ಮತ್ತು ಪ್ರಪಂಚದಲ್ಲಿರುವ ಸಕಲ ಚರಾಚರಾತ್ಮಕವಾದ ಸ್ಥಾವರ ಜಂಗಮಗಳನ್ನು ನಾವು ಬ್ರಹ್ಮನ ಸಭೆಯಲ್ಲಿ ಕಾಣಬಹುದಾಗಿದೆ. ಊರ್ಧ್ವರೇತಸ್ಕರಾದ 88,000 ಬ್ರಹ್ಮರ್ಷಿಗಳನ್ನು, ಊರ್ಧ್ವರೇತಸ್ಸಾಗಿರುವಂಥವ್ರು ಅದಕ್ಕೆ ಹುಟ್ಟು ಬ್ರಹ್ಮಚಾರಿಗಳಿರ್ತಾರಲ್ಲ, ವೀರ್ಯವನ್ನು ಒಂದು ಸತಿ ಕೂಡ ಹೊರಗಡೆ ಬರದೆ ತಪಸ್ ಮಾಡಿರೋಂಥವ್ರು ಡೈರೆಕ್ಟು ಬ್ರಹ್ಮಲೋಕ ಸಿಗುತ್ತೆ. ಬ್ರಹ್ಮಚರ್ಯಕ್ಕೆ ಅಷ್ಟು ಫಲ ಇರುತ್ತೆ. ಅಯೋನಿಜರಾದ ಮಹರ್ಷಿಗಳು ಮತ್ತು ಪ್ರಪಂಚದಲ್ಲಿರುವ ಸಕಲ ಚರಾಚರಾತ್ಮಕವಾದ ಸ್ಥಾವರ ಜಂಗಮಗಳನ್ನು ನಾವು ಬ್ರಹ್ಮನ ಸಭೆಯಲ್ಲಿ ಕಾಣಬಹುದಾಗಿದೆ. ಮತ್ತು 1000 ಬ್ರಹ್ಮರ್ಷಿಗಳನ್ನು ಸಂತಾನವನ್ನು ಹೊಂದಿರುವ ಮಹಾತಪಸ್ವಿಗಳೆನಿಸಿರುವ 50,000 ಮಹರ್ಷಿಗಳನ್ನು ನಾನಲ್ಲಿ ನೋಡಿದೆನು. ಯುಧಿಷ್ಠಿರ, ಸ್ವರ್ಗವಾಸಿಗಳಾದ ಎಲ್ಲ ದೇವತೆಗಳು ಆಗಿಂದಾಗೆ ಬ್ರಹ್ಮನ ಸಭೆಗೆ ಹೋಗಿ ಅವನನ್ನು ಆರಾಧಿಸುತ್ತಾರೆ. ಅತಿಥಿಗಳಾಗಿ ಬರುವ ದೇವತೆಗಳನ್ನು, ದೈತ್ಯರನ್ನು, ದ್ವಿಜರನ್ನು, ಯಕ್ಷರನ್ನು, ಸುಪರ್ಣರನ್ನು, ಕಾಲೇಯರನ್ನು, ಗಂಧರ್ವರನ್ನು, ಅಪ್ಸರೆಯರನ್ನು ಲೋಕಪಿತಾಮಹನಾದ ದಯಾಳುವಾದ ಬ್ರಹ್ಮನು ಸವಿಮಾತುಗಳಿಂದ ಸಂತೈಸಿ ಅವರವರ ಇಚ್ಛಾನುಸಾರವಾಗಿ ಅರ್ಥಕಾಮಗಳನ್ನು ದಯಪಾಲಿಸುತ್ತಾನೆ. ಆ ಮಹಾಸಭೆಯು ಯಾವಾಗಲೂ ಅತಿಥಿಗಳಿಂದ ತುಂಬಿ ಹೋಗಿರುತ್ತದೆ. ಋಷಿ ಮಹರ್ಷಿಗಳಿಂದ ಸಂಸೇವ್ಯಮಾನನಾದ ಬ್ರಹ್ಮನ ಸಾನ್ನಿಧ್ಯವನ್ನು ಹೊಂದಿರುವ ಮತ್ತು ಸಕಲರಿಗೂ ಸುಖಪ್ರದವಾದ ಆ ಸಭೆಯು ತೇಜೋಮಯವಾಗಿ ಪ್ರಕಾಶಿಸುತ್ತಿರುತ್ತದೆ. ಯುಧಿಷ್ಠಿರ, ನಿನ್ನ ಈ ಸಭೆಗೆ ಸಮಾನವಾದ ಬೇರೊಂದು ಸಭೆಯು ಈ ಮನುಷ್ಯ ಲೋಕದಲ್ಲಿ ಮತ್ತೊಂದು ಇಲ್ಲವೆಂಬುದರಲ್ಲಿ ಸಂಶಯವೇ ಇಲ್ಲ. ಅಂತೆಯೇ ಬ್ರಹ್ಮಸಭೆಗೆ ಸಮನಾದ ಮತ್ತೊಂದು ಸಭೆಯು 14 ಭುವನಗಳಲ್ಲಿಯೇ ಬೇರೊಂದಿಲ್ಲ. ಈಗ ಮತ್ತೆ ಈ ಥರ ಎಲ್ಲ ಸಭೆಗಳ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ ಮೇಲೆ ಈಗ ಜನ್ಮೇಜಯನಿಗೆ ಹಾಗೆ ಹರಿಶ್ಚಂದ್ರನ ಬಗ್ಗೆ ಸ್ಟೋರಿ ಬರುತ್ತೆ. ಈಗ ಜನ್ಮೇಜಯ, ನಾರದರು ಲೋಕಪಾಲರ ಸಭಾಖ್ಯವನ್ನು ಮುಗಿಸಿದೊಡನೆಯೇ
ತದೇಕಚಿತ್ತನಾಗಿ ಕುಳಿತಿದ್ದ ಯುಧಿಷ್ಠಿರನು ನಾರದನನ್ನು ಪುನಃ ಪ್ರಶ್ನಿಸಿದನು. ಮಹರ್ಷಿಗಳೇ, ನೀವು ಇಂದ್ರಾದಿ ದೇವಸಭಾ ಮಂದಿರಗಳ ವರ್ಣನೆಯನ್ನು ಮಾಡಿದ್ದುದು ಸರಿಯಷ್ಟೇ. ಆ ಸಭೆಗಳಲ್ಲಿ ಭಾಗವಹಿಸುವವರು ಯಾರೆಂಬುದನ್ನು ವಿಶದವಾಗಿ ತಿಳಿಸುವಿರಿ. ಅದರಂತೆ ಸಾಮಾನ್ಯವಾಗಿ ಪ್ರಪಂಚದ ರಾಜರೆಲ್ಲರೂ ಯಮಧರ್ಮನ ಸಭೆಯಲ್ಲಿ ಉಪವಿಷ್ಟರಾಗಿರುತ್ತಾರೆ. ನಾಗರಾಜರು, ಹಳವ ದೈತ್ಯರು, ನದಿ ನದ ಸಮುದ್ರಗಳ ಅಧಿದೇವತೆಗಳು ವರುಣನ ಸಭೆಯಲ್ಲಿ ಉಪವಿಷ್ಟರಾಗಿರುತ್ತಾರೆ. ಯಕ್ಷರು, ಗುಹ್ಯಕರು, ರಾಕ್ಷಸರು, ಗಂಧರ್ವಾಪ್ಸರೆಯರು, ಪರಮೇಶ್ವರರ ಇವರೆಲ್ಲರೂ ಕುಬೇರನ ಭವನದಲ್ಲಿರುತ್ತಾರೆ. ಬ್ರಹ್ಮರ್ಷಿಗಳು, ಸಕಲ ದೇವತೆಗಳು, ಸಕಲ ವಿದ್ಯಾದಿ ದೇವತೆಗಳು ಬ್ರಹ್ಮನ ಭವನದಲ್ಲಿ ಕುಳಿತು ಬ್ರಹ್ಮೋಪಾಸನೆಯನ್ನು ಮಾಡುತ್ತಿರುತ್ತಾರೆ. ಇಂದ್ರನ ಭವನದಲ್ಲಿಯೂ ಅನೇಕ ಗಂಧರ್ವರು, ದೇವತೆಗಳು, ಋಷಿ ಮಹರ್ಷಿಗಳು ಇರುತ್ತಾರೆಂದು ತಿಳಿಸುತ್ತೀರಿ. ಅವರುಗಳ ಜೊತೆಯಲ್ಲಿ ಇಂದ್ರಭವನದಲ್ಲಿ ರಾಜರ್ಷಿಯಾದ ಹರಿಶ್ಚಂದ್ರನು ಮಾತ್ರ ಇರುವನೆಂದು ತಿಳಿಸುತ್ತೀರಿ. ಮಹರ್ಷೆ, ಹರಿಶ್ಚಂದ್ರನು ಇಂದ್ರಭವನದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಹೇಗೆ ಪಡೆದನು? ಅವನು ಮಾಡಿದ ತಪಸ್ಯಾವುದು? ಯಾವ ತಪಫಲದಿಂದ ಅವನು ಇಂದ್ರನಿಗೆ ಸಮಾನನೆನಿಸಿದನು ಅಂತ ಕೇಳ್ತಾನೆ. ಮಹಾನುಭಾವರೇ, ಯಮನ ಭವನದಲ್ಲಿರುವ ನಮ್ಮ ತಂದೆಯಾದ ಪಾಂಡುವನ್ನು ತಾವು ಯಾವಾಗ ನೋಡಿದಿರಿ? ತಮ್ಮೊಡನೆ ನಮ್ಮ ತಂದೆಯು ನಮ್ಮ ವಿಷಯವಾಗಿ ಏನಾದರೂ ಹೇಳಿರುವೆನೇ? ದಯವಿಟ್ಟು ತಿಳಿಸಿರಿ. ಈ ಎಲ್ಲ ವಿವರಣೆಯನ್ನು ಕೇಳಬೇಕೆಂಬ ಕುತೂಹಲವನ್ನಾಗಿರುವೇನು. ಈ ಫೆಸಿಲಿಟಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಫೋನ್ ಫೆಸಿಲಿಟಿ ಇದ್ದಿದ್ರೆ ಪಿತೃಲೋಕದಲ್ಲಿ ಅಲ್ಲಿಂದ ಏನೇನಿತ್ತು ಮತ್ತೆ ಅವ್ರನ್ನೆಲ್ಲ ಡೀಟೇಲ್ಸ್ ಕೇಳ್ಕೊಂಡು ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ. ಬಟ್ ಆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ನಾರದ್ರ ಅಂತವ್ರು ಇದ್ದಿದ್ರೆ ಇನ್ಫಾರ್ಮೇಷನ್ ತೊಗೊಂಬರ್ತಾಯಿದ್ರು ಅಲ್ಲಿಂದ. ಯುಧಿಷ್ಠಿರ, ಹರಿಶ್ಚಂದ್ರನ ವಿಷಯವಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವೀಯುವೆನು ಮತ್ತು ಅವನ ಸಾಮರ್ಥ್ಯವೆಷ್ಟೆಂಬುದನ್ನು ವಿವರಿಸಿ ಹೇಳುವೆನು. ಭೂಲೋಕದಲ್ಲಿ ಹರಿಶ್ಚಂದ್ರನು ಸಮರ್ಥನಾದ ಬಲಶಾಲಿಯಾದ ರಾಜನಾಗಿದ್ದನು. ರಾಜನು ಮಾತ್ರವಲ್ಲ, ಚಕ್ರವರ್ತಿಯೂ ಆಗಿದ್ದನು. ಚಕ್ರವರ್ತಿ ಅಂದರೆ ಇಡೀ ಪ್ರಪಂಚಕ್ಕೆ ರಾಜ. ಎಲ್ಲರನ್ನೂ ಸೋಲಿಸ್ಬಿಟ್ಟು ಸಾಮಂತ ರಾಜರಾಗಿ ಮಾಡಿಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಪ್ರಪಂಚದಲ್ಲಿರುವ ರಾಜರೆಲ್ಲರೂ ಅವನ ಆಜ್ಞಾಧಾರಕರಾಗಿರುತ್ತಿದ್ದರು. ಅವನ ಸಾಮರ್ಥ್ಯವೆಷ್ಟಿತ್ತೆಂದರೆ ಏಕಾಗಿಯಾಗಿ ದಿವ್ಯ ರಥಾರೂಢನಾಗಿ ಹೊರಟು ತನ್ನ ಭುಜಬಲ ಪರಾಕ್ರಮಗಳಿಂದ ಜಂಬೂ, ಕುಶ, ಶಾಕ, ಕ್ರೌಂಚ, ಶಾಲ್ಮಲಿ, ಪ್ಲಕ್ಷ, ಪುಷ್ಕರಗಳೆಂಬ 7 ದ್ವೀಪಗಳನ್ನು ಗೆದ್ದು ಚಕ್ರಾಧಿಪತಿಯಾಗಿದ್ದನು. 7 ಕಾಂಟಿನೆಂಟ್ಸ್, ಎಲ್ಲ 7 ದ್ವೀಪಗಳು ಇಲ್ಲಿಂದನೇ ತಗೊಂಡೋಗಿ ಅವರೇನೋ ಕಂಡಿಡ್ದಂಗೆ ಹೇಳ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಸಪ್ತದ್ವೀಪ ಚಮೇದಿನಿ ಅಂತ. 7 ದ್ವೀಪಗಳಿದೆ ಭೂಲೋಕದಲ್ಲಿ ಅಂತ. ಗಿರಿ, ದುರ್ಗ, ಪರ್ವತ, ಕಾನನ, ನದಿ, ನದ ಸಮೇತನವಾಗಿ ಸಕಲ ರಾಜ್ಯಗಳನ್ನು ಹರಿಶ್ಚಂದ್ರನು ಗೆದ್ದು ರಾಜಸೂಯವೆಂಬ ಯಾಗವನ್ನು ಮಾಡಿದನು. ಆ ಯಾಗಕ್ಕೆ ಪರಾಜಿತರಾದ ರಾಜರೆಲ್ಲರೂ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ತಂದು ಅರ್ಪಿಸಿದರು. ಆಶ್ರಿತ ರಾಜರೆಲ್ಲರೂ ಬಂದು ಯಜ್ಞಾಂಗವಾಗಿ ನಡೆದ ಭೋಜನ ದಕ್ಷಿಣೆಗಳ ವಿತರಣಾ ಕಾರ್ಯದಲ್ಲಿ ನಿಯೋಜಿತರಾಗಿದ್ದರು. ಆ ಯಾಗ ಸಮಾರಂಭದಲ್ಲಿ ಹರಿಶ್ಚಂದ್ರನು ಋತ್ವಿಜರು ಅಪೇಕ್ಷಿಸಿದ ದಕ್ಷಿಣಾ ದ್ರವ್ಯಕ್ಕೆ 5 ಪಟ್ಟು ಹೆಚ್ಚಾಗಿ ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಸಂತೋಷಗೊಳಿಸಿದನು. ಯಾಗದ ಸಮಾರೋಪವಾದ ಮೇಲೆ ದೇಶ ವಿದೇಶಗಳಿಂದ ಬಂದಿದ್ದ ಸಾವಿರಾರು ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆಯನ್ನು ಕೊಟ್ಟು ಪುರಸ್ಕರಿಸಿ ಬೀಳ್ಕೊಟ್ಟನು. ತಮ್ಮ ಅಪೇಕ್ಷೆಗಿಂತಲೂ ಹೆಚ್ಚಿನ ದಕ್ಷಿಣೆಗಳನ್ನು, ರತ್ನಾಭರಣಗಳನ್ನು ಪಡೆದ ವಿಪ್ರರು. ತೇಜಸ್ವಿಯೂ ಯಶಸ್ವಿಯೂ ಆದ ಹರಿಶ್ಚಂದ್ರನು ಸಕಲ ರಾಜರಿಗೂ ಶ್ರೇಷ್ಠನೆನಿಸಿದನು ಎಂದು ಹೇಳುತ್ತಾ ತಮ್ಮ ತಮ್ಮ ದೇಶಗಳಿಗೆ ಹಿಂದಿರುಗಿದರು. ಈ ಕಾರಣದಿಂದಲೇ ಹರಿಶ್ಚಂದ್ರನು ಇತರ ಸಾವಿರಾರು ರಾಜರ ಮಧ್ಯದಲ್ಲಿ ಎಲ್ಲರನ್ನೂ ಅತಿಶಯಿಸಿ ವಿರಾಜಮಾನನಾಗಿರುತ್ತಾನೆ. ರಾಜಸೂಯ ಯಾಗವನ್ನು ಮಾಡಿದೊಡನೆಯೇ ಅಲ್ಲಿಗೆ ಬಂದಿದ್ದ ರಾಜರೆಲ್ಲರೂ ಅವನನ್ನು ಚಕ್ರವರ್ತಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕಿಸಿದರು. ಭರತಶ್ರೇಷ್ಠನೇ, ರಾಜಸೂಯ ಯಾಗವನ್ನು ಯಾರು ಮಾಡುತ್ತಾರೆಯೋ ಅವರು ಇಹಲೋಕದಲ್ಲಿ ಚಕ್ರವರ್ತಿಗಳಾಗಿ ಪರಲೋಕದಲ್ಲಿ ಇಂದ್ರನಿಗೆ ಸಮಾನರಾಗಿ ಇಂದ್ರ ಸಭೆಯಲ್ಲಿ ಇಂದ್ರನೊಡನೆ ಉಪವಿಷ್ಟರಾಗುತ್ತಾರೆ. ಇನ್ನೂ ಬ್ರಹ್ಮಲೋಕ ಕೂಡ ಪ್ರಾಪ್ತಿರುತ್ತೆ. ಕರ್ಮಕಾಂಡದಲ್ಲಿ ಯಾಗಯಜ್ಞಗಳಲ್ಲಿ ಬ್ರಹ್ಮಲೋಕ ತನಕ ಪರ್ಮಿಷನ್ ಯಾವುದಕ್ಕೂ ಇರೋದಿಲ್ಲ. ಸ್ವರ್ಗ ತನಕನೇ ಲಾಸ್ಟು, ಅದಕ್ಕಿಂತ ಮೇಲೆ ಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ಬಟ್ ಒಂದು ಅಶ್ವಮೇಧ ಯಾಗ, ಅಶ್ವಮೇಧ ಯಾಗ ಒಂದು ಮಾಡಿದ್ರೆ ಅವರಿಗೆ ಬ್ರಹ್ಮಲೋಕಕ್ಕೆ ಕೂಡ ಹೋಗ್ಬೋದು. ಒಂದು ವೇಳೆ ಅಲ್ಲಿ ಭೋಗನ ಅನುಭವಿಸ್ಬೇಕಂತ ಹೋದರೂ ಕೂಡ
ಸ್ವರ್ಗಲೋಕಕ್ಕಿಂತ ಉತ್ಕೃಷ್ಟವಾದಂಥ ಭೋಗಗಳನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತಾರೆ. ಒಂದು ವೇಳೆ ಅಲ್ಲಿಗೆ ಹೋದ್ಮೇಲೆ ಇಲ್ಲ ನಾನು ವೈರಾಗ್ಯದಿಂದ ಮೋಕ್ಷನ ಹೊಂದಬೇಕಂತ ಹೋದರೆ ಅಲ್ಲಿ ಸಪ್ರೇಟ್ ವೇದಾಂತದ ಬೀದಿ ಇರುತ್ತೆ. ಅಲ್ಲೆಲ್ಲ ಆಚಾರ್ಯರು ಉಪನಿಷತ್ತುಗಳು ಇವೆಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಆ ಬೀದಿಗೆ ಹೊಟ್ಟೋಗ್ಬಿಡ್ತಾರೆ. ಅದಕ್ಕೆ ಕರ್ಮಕಾಂಡಗಳೆಲ್ಲ ಅದು ಒಂದಕ್ಕೆ ಮಾತ್ರನೇ ಬ್ರಹ್ಮಲೋಕ ಪ್ರಾಪ್ತಿ. ಉಪಾಸನೆಯಲ್ಲಿ ಅಹಂಗ್ರಿ ಉಪಾಸನೆ, ಯಾವುದೇ ಮಂತ್ರ ಆಗಿರ್ಬೋದು, ನಾನು ಉಪಾಸನೆ ಮಾಡ್ತಾ ಇರೋ ಮಂತ್ರ ದೇವತಾ ಆ ಬ್ರಹ್ಮ ನಾನೇ ಆಗಿದ್ದೀನಿ ಅನ್ನೋ ಭಾವನೆಯಿಂದ ಅಹಂಗ್ರಿ ಉಪಾಸನೆ ಮಾಡಿದ್ರೆ ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಸನ್ಯಾಸಿಗಳಿಗೆ ಅದಕ್ಕೆ ಓಂಕಾರ ಕೊಡೋದು ಇದು ಏನೂ ಇಲ್ಲ, ಶಾಸ್ತ್ರ ಯಾವುದು ಸನ್ಯಾಸಿಗೆ ಈ ಮಂತ್ರ ಉಚ್ಚಾರಣೆ ಮಾಡೋದು ಏನೂ ರೂಲ್ಸೇ ಇರೋದಿಲ್ಲ. ಆದರೂ ಕೂಡ ಈ ಜ್ಞಾನ ನಿಷ್ಠೆಯನ್ನು ಹೊಂದೋದಕ್ಕೆ ಒಂದು ವೇಳೆ ಫೇಲ್ ಆಗಿಬಿಟ್ರೆ ಅಟ್ಲೀಸ್ಟ್ ಈ ಮಂತ್ರ ಜಪದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಹಂಗೆ ಕ್ರಮಮುಕ್ತಿಯನ್ನು ಹೊಂದಲಿ ಅಂತ ಒಂದು ಓಂಕಾರ ಉಪದೇಶ ಪ್ರಣವೋಪದೇಶ ಮಾಡ್ತಾರೆ ಸನ್ಯಾಸಿಗೆ. ಆದ್ದರಿಂದ ಅದು ಹರಿಶ್ಚಂದ್ರ ಅಂತ ಪುಣ್ಯ ಮಾಡಿರ್ತಾನೆ. ಯುದ್ಧ ಮಾಡುತ್ತಿರುವಾಗ ಪರಾನ್ಮುಖರಾಗದೆ ಹೋರಾಡಿ ಮಡಿಯುವ ಯೋಧರು ಸಹ ಇಂದ್ರನೊಡನೆ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಸಂತುಷ್ಟರಾಗಿರುತ್ತಾರೆ. ಯುದ್ಧದಲ್ಲಿ ಅಂದರೆ ಧರ್ಮದ ಪಕ್ಷದಲ್ಲಿದ್ದು ಯುದ್ಧ ಮಾಡಿ ಸತ್ತರೆ, ಆತಂಕಿಗಳು ಪಕ್ಷದಲ್ಲಿದ್ದು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಸಿಗಲ್ಲ. ಒಳ್ಳೆಯವ್ರ ಕಡೆ ಇರಬೇಕು, ಧರ್ಮದ ಮಾರ್ಗದ ಕಡೆ ಇದ್ದು ಯುದ್ಧ ಮಾಡಿ ಸತ್ತಿದ್ರೆ ಸ್ವರ್ಗ ಸಿಗುತ್ತೆ. ಪಾಕಿಸ್ತಾನ ಆರ್ಮಿಗೆ ಹೋದರೆ ನೀನು ಸ್ವರ್ಗಕ್ಕೆ ನರಕಕ್ಕೆ ಹೋಗಬೇಕಾಗುತ್ತೆ. ಅಧರ್ಮ ಯುದ್ಧ ಮಾಡ್ತಾರೆ ಅವರು. ಆದ್ದರಿಂದ ಕಠೋರವಾದ ತಪಶ್ಚರಣೆ ಮಾಡಿ ದೇಹತ್ಯಾಗ ಮಾಡಿದವರು ಸಹ ಇಂದ್ರನ ಮಹಾಸಭೆಗೆ ಹೋಗಿ ತೇಜೋ ರೂಪವನ್ನು ಧರಿಸಿ ಇಂದ್ರನೊಡನೆ ವಿರಾಜಿಸುತ್ತಾರೆ. ತಪಶ್ಚರ್ಯಾಗಿ ಒಂದು ಕಾಲಲ್ಲಿ ನಿಂತುಕೊಳ್ಳೋದು, ಕೆಲವು ಚಪ್ಪಲಿ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಇದೆಲ್ಲ ಸುಮ್ಮನೆ ನೋಡೋದಕ್ಕೆ ವೇಸ್ಟ್ ಅನಿಸ್ತಾ ಇರುತ್ತೆ. ಬಟ್ ಅದು ತಪಶ್ಚರ್ಯದಿಂದ ಪುಣ್ಯ ಉತ್ಪನ್ನ ಆಗುತ್ತೆ. ಒಂದೊತ್ತು ತಿನ್ನೋದು, ಏನೇನೋ ವಿಚಿತ್ರವಾದ ತಪಸ್ಸು, ಯಾವುದೇ ಪ್ರಕಾರದಲ್ಲಿ ಶರೀರಕ್ಕೆ ನೀನು ಕ್ಲೇಶವನ್ನು ಉಂಟು ಮಾಡುವಂಥ ತಪಶ್ಚರ್ಯ ಮಾಡಿದ್ರೆ, ಪರಿಕ್ರಮ ಮಾಡೋದು, ಪಾದಯಾತ್ರೆ ಮಾಡ್ಕೊತ ಹೋಗೋದು ಶ್ರೀಶೈಲಕ್ಕೆ, ಬಸ್ಸಲ್ಲಿ ಹೋದ್ರೆಗನ ಏನೋ ಸ್ವಲ್ಪ ಪುಣ್ಯ ಸಿಗುತ್ತೆ, ನಡ್ಕೊಂಡು ಹೋದರೆ ಹೆಚ್ಚು ಪುಣ್ಯ ಸಿಗುತ್ತೆ. ತಪಶ್ಚರ್ಯೆಯಿಂದ ಹೋಗ್ತೀಯಲ್ಲ ಅಂತ ಒಂದು ತಪಶ್ಚರ್ಯಕ್ಕೆ ಪ್ರತಿಯೊಂದಕ್ಕೂ ಕೂಡ ಸ್ವರ್ಗ ಸಿಕ್ಬಿಡುತ್ತೆ. ನಿಮ್ಮ ತಂದೆಯಾದ ಪಾಂಡುವು ಇಂದ್ರನ ಸಭೆಯಲ್ಲಿ ವಿರಾಜಮಾನನಾಗಿದ್ದ ಹರಿಶ್ಚಂದ್ರನನ್ನು ಕಂಡು ವಿಸ್ಮಿತನಾಗಿ ನಿನಗೆ ಕೆಲವು ವಿಷಯಗಳನ್ನು ತಿಳಿಸಲು ಹೇಳಿರುತ್ತಾನೆ. ನೋಡು, ಪೋಸ್ಟ್ ಮ್ಯಾನ್ ಥರ ಅವರು ತಂದೆ ತಾಯಿರೆಲ್ಲ ಏನು ಹೇಳ್ತಾರಂತ ಎಲ್ಲ ನಾರದರಂಥ ಪೋಸ್ಟ್ ಮ್ಯಾನ್ ಸಿಕ್ಕಿದ್ದಾರೆ ಇವ್ರಿಗೆ. ನಾನು ಮನುಷ್ಯ ಲೋಕದ ಸಂಚಾರವನ್ನು ಕೈಗೊಳ್ಳವೇನೆಂಬ ವಾರ್ತೆಯನ್ನು ನಿಮ್ಮ ತಂದೆಯು ತಿಳಿದವನಾಗಿ ನನ್ನ ಬಳಿಗೆ ಬಂದು ಇಂತೆಂದನು. ಪೂಜ್ಯರೇ, ನನ್ನ ಮಗನಾದ ಯುಧಿಷ್ಠಿರನಿಗೆ ಹೀಗೆಂದು ತಿಳಿಸಿರಿ. ಭಾರತ, ನೀನು ಪ್ರಪಂಚವನ್ನೇ ಗೆಲ್ಲಲು ಸಮರ್ಥನಾಗಿರುವೆ. ಸಮರ್ಥರಾದ ನಿನ್ನ ಅನುಜರು ನಿನ್ನ ಆಜ್ಞಾ ಪರಿಪಾಲಕರಾಗಿರುವರು. ಸಕಲ ದೇಶಗಳನ್ನು ಗೆದ್ದ ನಂತರ ನೀನು ರಾಜಸೂಯ ಯಾಗವನ್ನು ಮಾಡು. ಅವರ ತಂದೆ ಅಲ್ಲಿ ಹೇಳಿರ್ತಾನೆ, ಅದಕ್ಕೆ ರಾಜಸೂಯ ಯಾಗ ಮಾಡಿಸೋದು. ನೀನು ನನ್ನ ಮಗನೇ ಆಗಿರುವುದರಿಂದ ನೀನು ಮಾಡಿದ ರಾಜಸೂಯ ಯಾಗದ ಪುಣ್ಯವು ನನಗೆ ಲಭಿಸಿ ನಾನು ಹರಿಶ್ಚಂದ್ರನಂತೆ ಇಂದ್ರ ಸಭೆಯಲ್ಲಿ ಅಗಣಿತ ವರ್ಷಗಳ ಕಾಲ ಸುಖ ಸಂತೋಷಗಳಿಂದಿರುವೆನು. ಅದಕ್ಕೆ ಮಕ್ಕಳು ಏನಾದರೂ ಒಳ್ಳೆ ಕೆಲಸಗಳು ಮಾಡಿದ್ರೆ ಮೇಲ್ಗಡೆ ಇರೋ ಪಿತೃದೇವತೆಗಳಿಗೆ ಆ ಫಲ ಸಿಗುತ್ತೆ. ಏನು ಪೂಜೆ ಹೋಗೋದಿಲ್ಲ, ಗುಡಿಗೆ ಹೋಗೋದಿಲ್ಲ, ಒಂದು ಚೂರು ದಾನ ಧರ್ಮ ಮಾಡಲ್ಲ, ಅನ್ನದಾನ ಮಾಡಲ್ಲ, ಪಿತೃದೇವತೆಗಳಿಗೆ ಕೋಪ ಬಂದುಬಿಟ್ಟು ಶಾಪ ಇಟ್ಬಿಡ್ತಾರೆ. ಅದಕ್ಕೆ ಮದುವೆ ಸಂಬಂಧಗಳಾಗೋದಿಲ್ಲ, ಮದುವೆ ಆದರೆ ಮಕ್ಕಳು ಹುಟ್ಟೋದಿಲ್ಲ, ಬಿಸ್ನೆಸ್ ಮಾಡೋಕ್ಕೆ ಹೋದ್ರೆ ಬಿಸ್ನೆಸ್ ಫೇಲ್ಯೂರ್ ಆಗಿಬಿಡುತ್ತೆ. ಯಾಕಂದರೆ ಮೇಲೆಯಿಂದ ಅವ್ರು ಶಾಪ ಇಡ್ತಾ ಇರ್ತಾರೆ. ಈಗ ಇವ್ರು ದರಿದ್ರದವ್ರು ಏನು ಒಂದು ಪುಣ್ಯ ಕೆಲಸನೂ ಮಾಡ್ತಾ ಇರೋಲ್ಲ, ನಮಗೇನು ಲಾಭನೇ ಇಲ್ವಲ್ಲ ಇವರಿಗೆಲ್ಲ ಜನ್ಮ ಕೊಟ್ಟಿದ್ದಕ್ಕೆ ಅಂದ್ಬಿಟ್ಟು. ಇದು ಜನರಿಗೆ ಅರ್ಥ ಆಗೋದಿಲ್ಲ. ಪಿತೃದೇವತೆಗಳ ನಿಮಿತ್ತದಿಂದ ಯಾವುದೋ ಒಂದು ಪುಣ್ಯ ಕರ್ಮಗಳು ಮಾಡ್ಕೊತಾ ಇರಬೇಕು, ಅವರು ಇನ್ನೂ ಹೆಚ್ಚು ಆಶೀರ್ವಾದ ಮಾಡ್ತಾರೆ. ಹೀಗೆ ಪ್ರಾರ್ಥಿಸಿದ ನಿಮ್ಮ ತಂದೆಗೆ ಉತ್ತರವಾಗಿ ನಾನು ಭೂಲೋಕಕ್ಕೆ ಹೋದಾಗ ನೀನು ಹೇಳಿರೋ ವಾರ್ತೆಯನ್ನು ಯುಧಿಷ್ಠಿರನಿಗೆ ಅಗತ್ಯವಾಗಿ ಹೇಳುವೆನು ಎಂದು ಹೇಳಿ ಅವನನ್ನು ಸಂತೈಸಿದನು. ಒಂದು ಸತಿ ಮೊನ್ನೆ ನಡೆದಿದ್ದ ಕೇಸು 2014ರಲ್ಲಿ ಕೈಲಾಸಾಶ್ರಮದಲ್ಲಿ ಅವರು ತಾಯಿ ಬಂದಿದ್ದರೆ ಡೆಲ್ಲಿಯಿಂದ ಒಬ್ಬರು ಭಕ್ತರು ಬಂದಿದ್ದರು. ನಾವೆಲ್ಲ ಅಲ್ಲಿದ್ದಾಗಲೇ ಒಂದು ಘಟನೆ ನಡೆದಿತ್ತು. ಅವ್ರದ್ದು ಒಬ್ಬ ಭಕ್ತರದು ಡೆಲ್ಲಿಲಿ ಏನಂದರೆ ಅವ್ರ ತಾತ, ಮಗ, ಸೊಸೆ, ಮೊಮ್ಮಗ, 3 ಜನ ಇದ್ದಾರೆ.
ಮೊಮ್ಮಗ ಬಿಸ್ನೆಸ್ಸು ಎಲ್ಲ ಅಮೇರಿಕಾದಲ್ಲೇ ಎಲ್ಲ ಶಿಫ್ಟ್ ಆಗಿಬಿಟ್ಟಿದೆ, ಅಮೇರಿಕಾದಲ್ಲೇ ಇರ್ತಾನೆ. ಆದ್ದರಿಂದ ಈ ತಾತ ಸತ್ತೋದ್ರೆ ಈ ಅಂತ್ಯೇಷ್ಟಿ ಕರ್ಮಗಳಿರ್ತಾವಲ್ಲ ಎಲ್ಲ ಸಿಟಿ ಲೈಫು, ಬ್ಯುಸಿ ಲೈಫು, ಮಾಡ್ರನ್ ಲೈಫು, ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಸ್ವಲ್ಪ ಬೆಂಕಿ ಹಚ್ಚಿಬಿಟ್ಟು ಮುಗಿಸ್ಬಿಟ್ಟು ಆ ಅಸ್ತಿಕೆಗಳಿರ್ತಾವಲ್ಲ, ಅಸ್ತಿಕೆಗಳನ್ನು ನದಿಯಲ್ಲಿ ಕೂಡ ತಗೊಂಡೋಗಿ ಬಿಟ್ಟಿರೋದಿಲ್ಲ, ಸುಮ್ಮನೆ ತಂದುಬಿಟ್ಟು ಸುಮ್ಮನೆ ಅಲ್ಲಿ ಮನೇಲಿ ಇಟ್ಬಿಟ್ಟಿರ್ತಾರೆ, ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿರ್ತಾರೆ. ಹಂಗೆ ಇಟ್ಬಿಟ್ಟು ಸುಮಾರು ತಿಂಗಳಾಗ್ಬಿಟ್ಟಿರುತ್ತೆ, ಇನ್ನು ಯಾರೂ ಗಂಗಾ ನದಿ ಕಡೆ ಬರ್ತಾನೇ ಇಲ್ಲ. ಬರ್ತಾ ಇಲ್ಲ ಅಂದರೆ ಈ ಮೊಮ್ಮಗ ಮತ್ತೆ ಅವನು ಸತ್ತಾಗ ಬಂದಿಲ್ಲ, ತಾತ ಸತ್ತಾಗ ಬಂದಿಲ್ಲ. ಮತ್ತು ಅವ್ರಿಗೆ ಎಲ್ಲಿ ಬಿಡು ಸಿಕ್ಕಿದಾಗ ಬರ್ತಾರೆ ಅವರು. ಬಿಡು ಸಿಕ್ಕಿದಾಗ ಭಾರತ ದೇಶಕ್ಕೆ ಬಂದು ಹಂಗೆ ಇನ್ನು ಹೆಂಗೂ ಇಲ್ಲಿ ತನಕ ಬಂದಿದ್ದಾನೆ ಅಂದ್ಬಿಟ್ಟಿದ್ದನು. ಚಾರೋಧಾಮ್ ಯಾತ್ರೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೇದಾರ್ಗೆ ಹೋಗಿದ್ದಾನೆ. ಆ ಸಮಯದಲ್ಲಿ ಕೇದಾರ್ನಾಥ್ಗೆ ಅಲ್ಲಿ ಹೋಗಿದ್ರೆ ಅವರು ತಾಯಿ ಮನೆಯಲ್ಲಿ ಕೆಲಸ ಮಾಡೋರಿಗೊಬ್ಬರಿಗೆ ಅವ್ರ ತಾತ ಬಂದು ಇಟ್ಕೊಂಡ್ಬಿಟ್ಟು ಹೆಂಗಸು ಶರೀರದಲ್ಲಿ ಗಂಡು ಪ್ರೇತ ಇಟ್ಕೊಂಡ್ಬಿಟ್ಟಿದ್ದನು. ಮತ್ತು ನೀನು ಯಾರು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರೆ ನಾನು ಇಂಥ ತಾತ ಅಂತೆಲ್ಲ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ಬಿಟ್ಟಿದ್ದಾನೆ. ಏನು ಬೇಕು ನಿನಗೆ ಬಿಟ್ಟು ಹೋಗೋದಕ್ಕೆ ಏನು ಬೇಕು ಅಂದರೆ, ನನ್ನ ಮೊಮ್ಮಗ ಕೇದಾರ್ನಾಥ್ಗೆ ಹೋಗಿದ್ದಾನೆ, ಅವನು ಹೆಂಗೂ ಅಲ್ಲಿ ತನಕ ಹೋಗಿದ್ದಾನೆ, ನನ್ನ ಹೆಸರಲ್ಲಿ ಅಲ್ಲಿ ಪಿಂಡ ಪ್ರದಾನ ಮಾಡಂತೇಳು, ನನಗೆ ಆ ಪಿಂಡ ಪ್ರದಾನ ಮಾಡಿದ್ರೆ ನನಗೆ ಪಿತೃಲೋಕದಲ್ಲಿ ಎಂಟ್ರಿ ಸಿಗುತ್ತೆ ಅಂತೇಳಿದ್ರಂತೆ. ಅವ್ರ ಅಮ್ಮಗೆ ಗೊತ್ತೇ ಇರಲಿಲ್ಲಂತ ಅವ್ರ ಮಗ ಕೇದಾರ್ನಾಥ್ಗೆ ಹೋಗಿರೋದು. ಸುಮ್ಮನೆ ಭಾರತ ದೇಶದಲ್ಲಿ ಬಂದು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾನೆ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ, ಏನೋ ನೀನು ಕೇದಾರ್ನಾಥಲ್ಲಿ ಇದೆಯಾ ಅಂದರೆ, ಹೌದಮ್ಮ ನಿನಗೇನು ಗೊತ್ತಾಯಿತು, ನೀನು ಹೇಳಿಲ್ವಲ್ಲ ಅಂದರೆ, ನಿಮ್ಮ ತಾತ ಬಂದವನಪ್ಪ ಇಲ್ಲಿ ಬೇರೆಯವ್ರ ಶರೀರದಲ್ಲಿ ಬಂದು ಹೇಳ್ತಾ ಇದ್ದಾನೆ, ಅಷ್ಟು ದೂರ ಹೋಗಿದೆ ಅಂತೆ, ತಾತನ ಹೆಸರಲ್ಲಿ ಸ್ವಲ್ಪ ಪಿಂಡ ಪ್ರದಾನ ಬ್ರಾಹ್ಮಣರಿಗೆ ಕೂತ್ಕೊಂಡು ಸಂಕಲ್ಪ ಮಾಡಿಸ್ಬಿಟ್ಟು ಪಿಂಡ ಪ್ರದಾನ ಮಾಡಿ ಸ್ವಲ್ಪ ಒಂದಷ್ಟು ಜನಕ್ಕೆ ಅನ್ನದಾನ ಮಾಡಿಸು, ಅವ್ರಿಗೆ ಪಿತೃಲೋಕಕ್ಕೆ ಎಂಟ್ರಿ ಸಿಗುತ್ತಂತೆ, ಇಲ್ಲೇ ಸುತ್ತಾಡ್ತಾ ಇದ್ದಾರಂತೆ, ನಾವು ನೆಗ್ಲೆಕ್ಟ್ ಮಾಡಿದ್ವಿ, ತಗೊಂಡು ಹೋಗೋಣ ಅಂತ ಈ ಅಸ್ತಿಕೆಗಳು ಇಲ್ಲೇ ಇಟ್ಕೊಂಡಿದ್ವಿ, ನಾನು ತೊಗೊಂಡು ಬರ್ತಾಯಿದ್ದೀನಿ ಅಸ್ತಿಕೆಗಳನ್ನು ಕೂಡ ಅಲ್ಲೇ ಗಂಗಾ ನದಿಯಲ್ಲಿ ಬಿಟ್ಬಿಡ ಅಂತ ಋಷಿಕೇಶ ತೊಗೊಂಡ್ಬಂದು ಅಲ್ಲಿ ಬಿಟ್ಟರು. ಮಹಾರಾಜ ಪ್ರವಚನದಲ್ಲಿ ಒಂದು ಪ್ರಸಂಗ ಬಂತು, ಭೂತ ಪ್ರೇತಗಳು ಕೂಡ ಇರ್ತವೆ ಅಂತ. ಆವಾಗ ಲೈವ್ ಎಕ್ಸಾಂಪಲ್ ಕೊಟ್ಟರು, ನೋಡಿ ಇಲ್ಲೇ ಇದ್ದಾರೆ ನೋಡು ಈಗಲೇ ಅಂತ. ಅವೆಲ್ಲ ತಮಾಷೆ ಅಲ್ಲ, ಮೂರ್ಖರು ಏನೇನೋ ಜಗತ್ತು ಮಿಥ್ಯಾ ಅಂದರೆ ನಿನಗೆ ಜಗತ್ತು ಸತ್ಯತ್ವ ಬುದ್ಧಿ ಇರೋ ತನಕ ಅವೆಲ್ಲವೂ ಸತ್ಯನೇ. ನರಕ, ಸ್ವರ್ಗ, ಪಿತೃದೇವತೆಗಳು, ಸ್ವರ್ಗ ಇವೆಲ್ಲವೂ ಏನು ಸುಮ್ಮನೆ ಟೈಮ್ ಪಾಸಿಗೆ ಹೇಳ್ತಾ ಇರೋ ಸ್ಟೋರಿಗಳೆಲ್ಲ ಇವು. ಪ್ರಾಕ್ಟಿಕಲಾಗಿ ಯಮಧರ್ಮರಾಜ ಬಂದು ಬೆನ್ನು ಮುರಿದಾಗ ಗೊತ್ತಾಗುತ್ತೆ ಈ ಶರೀರ ಬಿಟ್ಟು. ಆವಾಗ ನೀನು ನಾಸ್ತಿಕನಂದ್ರೂ ಬಿಡಲ್ಲ, ನೀನು ಆಸ್ತಿಕನಂದ್ರೂ ಬಿಡಲ್ಲ. ಅಲ್ಲಿ ಕರ್ಮಗಳಿದೆಯ ಕಟ್ಟಾಕೊಂಡು ಹೇಳ್ಕೊಂಡು ಹೋದಾಗ ಆವಾಗ ನಿನಗೆ ಸತ್ಯ ಬುದ್ಧಿ ಬಂದೇ ಬರುತ್ತೆ ಆವಾಗ. ಆದ್ದರಿಂದ ಈಗ ಅವ್ರ ತಂದೆ ಯುಧಿಷ್ಠಿರನಿಗೆ ಅಲ್ಲಿಂದ ಟೆಲಿಗ್ರಾಮ್ ಕಳಿಸಿದ್ದಾನೆ ನಾರದನ ದ್ವಾರ. ಆ ಮಹಾಯಾಗಕ್ಕೆ ವಿಘ್ನಗಳು ಅನೇಕವಾಗಿ ಬರುವವು. ರಾಜಸು ಯಾಗ ಮಾಡಬೇಕಂದ್ರೆ ತುಂಬ ವಿಘ್ನಗಳು ಬರ್ತವೆ. ಬ್ರಹ್ಮ ರಾಕ್ಷಸರು ಯಾಗವು ಪ್ರಾರಂಭವಾದೊಡನೆಯೇ ಮಂತ್ರಲೋಪ ಕ್ರಿಯಾಲೋಪಗಳಾಗುವುದನ್ನೇ ನಿರೀಕ್ಷಿಸುತ್ತಿರುವರು. ಮಂತ್ರಗಳು ಉಚ್ಚಾರಣೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಕಾದುಕೊಂಡಿರುತ್ತೆ. ಅಂಥ ಸಮಯದಲ್ಲಿ ಅವ್ರು ಒಳಗಡೆ ಎಂಟ್ರಿ ಕೊಡೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಸುಮ್ಮನೆ ಬಂದಂಗೆ ನಮ್ಗೆ ಇಷ್ಟ ಮಾಡ್ತಾನೆ ಸುಮ್ಮನೆ ಬೆಂಕಿ ಹಚ್ಬಿಟ್ಟಿದ್ದನ್ನು ಸುಮ್ಮನೆ ಸುತ್ತಾಡ್ಬಿಟ್ಟು ಯಜ್ಞ ಮಾಡಿದ್ರೆ ಅವಿಂದ ಉಲ್ಟಾ ಆಗ್ಬಿಡ್ತಾವೆ ಕೆಲಸಗಳು. ಯಜ್ಞಗಳು ಮಾಡಿದ್ರೆ ಸರಿಯಾಗಿ ವಿಧಿವತ್ತಾದ ಮಂತ್ರಗಳು ಹೇಳಿಬಿಟ್ಟು ಸರಿಯಾದ ಉಚ್ಚಾರಣೆ ಮಾಡಬೇಕು. ಒಂದೊಂದು ಉಚ್ಚಾರಣೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸ್ವಲ್ಪ ಆದ್ರೆಗನ ಒಬ್ಬ ನನಗೆ ಋಷಿ ಇಂದ್ರನನ್ನು ಸಾಯಿಸೋ ಅಂಥ ಮಗನ ನನಗೆ ಕೊಡು ಅಂತ ಹೇಳಕ್ಕೆ ಹೋಗ್ಬಿಟ್ಟು ಒಂದು ಬಿಂದು ಅನುಸ್ವಾರ ಮಿಸ್ಟೇಕ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ ಇಂದ್ರನ ಕೈಯಲ್ಲಿ ಸಾಯುವಂಥ ಮಗ ಅಂತ ಅರ್ಥ ಬಂದ್ಬಿಡುತ್ತೆ. ತಪಸ್ಸು ಬಂದುಬಿಟ್ರೆ ಇಂದ್ರನ ಕೈಯಲ್ಲಿ ಬಂದು ಸತ್ತೋಗ್ಬಿಡ್ತಾನೆ. ಅದಕ್ಕೆ ಉಚ್ಚಾರಣೆ ಇಷ್ಟ ವೈದಿಕ ವಿಷಯದಲ್ಲಿ ನೀನು ಮಾತಾಡೋ ವ್ಯವಹಾರದಲ್ಲಿ ಏನೂ ಆಗೋದಿಲ್ಲ, ಬಟ್ ವೈದಿಕದಲ್ಲಿ ಉಚ್ಚಾರಣೆ ಸರಿಯಾಗಿ ಮಾಡಲಿ ಅಂದರೆ ಅದ್ರ ದೋಷ ಇರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಆ ದೋಷ ಪರಿಹಾರ ಪ್ರಾಯಶ್ಚಿತ್ತಗಳೆಲ್ಲ ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ಬ್ರಹ್ಮ ರಾಕ್ಷಸರು ಕಾದುಕೊಂಡಿರ್ತಾರಂತೆ. ಹಿಂಗಿದೆ ತಪ್ಪು ಆಗಿ ಯಾರಾದರೂ ಮಂತ್ರ ಉಚ್ಚಾರಣೆ ಮಾಡೋರು ಯಾರಿದ್ರಾಗನ ಸಡನ್ನಾಗಿ ಎಂಟ್ರಿ ಮಾಡಿಬಿಟ್ಟು ಇನ್ನು ರಾಗದ್ವೇಷಗಳು, ಜಗಳಗಳು, ನರಕನ ತಯಾರು ಮಾಡಿಬಿಡ್ತಾರೆ. ಆ ಕೆಲಸನ ಮಾಡಿಬಿಡ್ಸೋದೇ ಇಲ್ಲ. ಆ ಕೆಲಸ ಅಲ್ಲೇ ಅರ್ಧದಲ್ಲೇ ನಿಂತೋಗ್ಬಿಡುತ್ತೆ. ಆ ಯಾಗವು ಪ್ರಾರಂಭವಾದಾಗಲೇ ಯುದ್ಧ ಭಯವೂ ಉಂಟು. ಯುದ್ಧ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅನೇಕ ರಾಜರು ಆಶ್ರಿತರಾಗಲು ಒಪ್ಪದೆ ಪ್ರತಿಭಟಿಸಿ ಯುದ್ಧ ಮಾಡುವರು. ಯಾಕಂದರೆ ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ಬರಬೇಕಲ್ಲ ರಾಜಸೂಯಾಗಕ್ಕೆ ಅಂತ. ಅನೇಕ ಕ್ಷತ್ರಿಯರ ವಿನಾಶವಾಗುವುದು. ಕೆಲವು ವೇಳೆ
ವಿಶ್ವ ಸಮರವೇ ಉಂಟಾಗಿ ವಿಶ್ವಯುದ್ಧ ಥರ ಸರ್ವ ವಿನಾಶವೂ ಆಗಿಬಿಡಬಹುದು. ಒಂದು ಸಣ್ಣ ಪ್ರತಿಬಂಧಕವು ಪ್ರಪಂಚವನ್ನೇ ವಿನಾಶ ಮಾಡಬಹುದು. ಇವೆಲ್ಲವನ್ನು ಪರಿಪೂರ್ಣವಾಗಿ ಪರ್ಯಾಲೋಚಿಸಿ ಕಾರ್ಯ ಮಾಡು. ನಿನಗೆ ಹಿತಕರವೆನಿಸುವ ಮಾರ್ಗವನ್ನು ಅನುಸರಿಸು. ನಿನ್ನ ರಾಜ್ಯದಲ್ಲಿರುವ ಚಾತುರ್ವರ್ಣ್ಯದವರ ರಕ್ಷಣೆಯಲ್ಲಿ ಸದಾ ಜಾಗರೂಕನಾಗಿರು. ನಿನಗೆ ಮಂಗಳವಾಗಲಿ. ಬ್ರಾಹ್ಮಣರನ್ನು ಭೋಜನದಿಂದಲೂ ದಾನ ದಕ್ಷಿಣೆಗಳಿಂದಲೂ ಸಂತುಷ್ಟರನ್ನಾಗಿ ಮಾಡು. ಧರ್ಮಜ, ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದೆನಲ್ಲವೇ? ಇನ್ನು ನಾನು ನಿನ್ನ ಅನುಮತಿಯನ್ನು ಪಡೆದು ದ್ವಾರವತಿಗೆ ಹೊರಡುವೆನು. ನಾರದನ್ನು ಫುಲ್ ಇಟ್ಕೊಂಡ್ಬಿಟ್ಟವ್ರು, ಒಂದರ ಮೇಲೆ ಒಂದು ಕೇಳಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ಬಿಡ್ತವ್ರೆ. ನಾರದರು ಹೀಗೆ ಹೇಳಿ ತಮ್ಮೊಡನೆ ಬಂದಿದ್ದ ಋಷಿಗಳೊಡನೆ ಯುಧಿಷ್ಠಿರನ ಸಭೆಯನ್ನು ಬಿಟ್ಟು ಹೊರಟರು. ಧರ್ಮರಾಜನು ಸಿಂಹಾಸನದಿಂದಿಳಿದು ಮಹಾದ್ವಾರದವರೆಗೂ ಮಹರ್ಷಿಗಳೊಡನೆ ಹೋಗಿ ಅವರನ್ನು ಬೀಳ್ಕೊಟ್ಟು ತಮ್ಮಂದಿರೊಡಗೂಡಿ ಮಹಾಕೃತವಾದ ರಾಜಸೂಯ ಯಾಗದ ವಿಷಯವಾಗಿ ಸಮಾಲೋಚಿಸಿದನು. ಇನ್ನು ಈ ರಾಜಸೂಯ ಯಾಗಕ್ಕೆಲ್ಲ ರೆಡಿ ಆಗ್ತಾರೆ. ಸ್ವಲ್ಪ ಓದ್ಬಿಡೋಣ, ಸಾಯಂಕಾಲ ಕ್ಲಾಸನ್ನು ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.